ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತಿನ ಟಾಪಿಕ್ ಅಲ್ಲಿ ಕಮೆಂಟ್ ಬಂದಿತ್ತು ರೀಸೆಂಟ್ ಆಗಿ, ಆದ್ರೆ ಆ ಕಮೆಂಟ್ ನ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಈ ಕಮೆಂಟ್ ಬೇಸಿಸ್ ಮೇಲೆ ಇವತ್ತಿನ ವಿಡಿಯೋ. ಏನ್ ಕಮೆಂಟ್ ಅಂತ ಅಂದ್ರೆ, ಟೈಲರಿಂಗ್ ಶಾಪ್ ಓಪನ್ ಮಾಡಕ್ಕೆ ಪ್ರೀ ಪ್ಲಾನ್ ಏನೇನ್ ಮಾಡ್ಕೊಳ್ಬೇಕು ಅಂತ ಕೇಳಿದ್ರು. ಸೊ ಕಮೆಂಟ್ ನೋಡಿದ ತಕ್ಷಣ ನನ್ಗೆ ನಗು ಬಂತು. ಅವ್ರ ಡೈರಿ ನಿಮ್ಮನ್ನ ಫಾಲೋ ಮಾಡ್ತೀನಿ, ನನ್ಗೋಸ್ಕರ ಒಂದು ವಿಡಿಯೋ ಮಾಡಿ ಟೈಲರಿಂಗ್ ಶಾಪ್ ಓಪನ್ ಮಾಡ್ಲಿಕ್ಕೆ ಏನೇನೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಳ್ಬೇಕು ಅಂತ ಕಮೆಂಟ್ ಹಾಕಿದ್ರು. ಸೊ ಹಾಗಾಗಿ ಅವರಿಗೋಸ್ಕರ ಅಂತಲ್ಲ, ಅವರಿಗೆ ಹಾಗೆ ಯಾರ್ಯಾರೆಲ್ಲ ಟೈಲರಿಂಗ್ ಶಾಪ್ ಓಪನ್ ಮಾಡ್ತೀರಾ, ಸೊ ಅಂಥವ್ರಿಗೆ ಎಲ್ಲರಿಗೂ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇದ್ರ ಬಗ್ಗೆ ಸುಮಾರಷ್ಟು ವಿಡಿಯೋ ಮಾಡಿದೀನಿ, ಆದ್ರೂ ಪ್ರೀ ಪ್ಲಾನ್ ಅಂತ ಬಂದಾಗ ಸೊ ಒಂದಷ್ಟು ಕ್ಲಾರಿಟಿ ಕೊಡೋಣ. ಯಾರ್ಯಾರೆಲ್ಲ ಶಾಪ್ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತವ್ರಿಗೆಲ್ಲ ಕ್ಲಾರಿಟಿ ಕೊಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ಫೆಬ್ರವರಿ 27ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ 3rd ಬ್ಯಾಚ್, ಓಕೆನಾ. ಸೊ ಇದು ಬಂದು 3rd ಬ್ಯಾಚ್. ಸೊ ಫಸ್ಟ್ ಸೆಕೆಂಡ್ ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ, 3rd ಬ್ಯಾಚ್. ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿ. ಸೊ ಬ್ಯಾಕ್ ನೆಕ್ ಶೇಪ್ಸ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತೀನಿ. ಸೊ ಇದು ಬಂದು ಬೇಸಿಕ್ ಲೆವೆಲ್ ಇರುತ್ತೆ. ಕೆಲವ್ರಿಗೆ ಶೇಪೇ ಹಾಕಕ್ ಬರಲ್ಲ, ರೌಂಡ್ ಶೇಪು ನೆಟ್ಟಗೆ ಹಾಕಕ್ ಬರಲ್ಲ. ಸೊ ಅಂಥವ್ರಿಗೆ ಬೇಸಿಕ್ ಲೆವೆಲ್ 20 ಬ್ಯಾಕ್ ನೆಕ್ ಶೇಪ್ ನ ಹೇಳ್ಕೊಡ್ತಾ ಇದ್ದೀನಿ. ಕ್ಯಾನ್ವಾಸ್ ಹಾಕಿ ಮಾಡುವಂಥದ್ದು, ಕ್ಯಾನ್ವಾಸ್ ಹಾಕ್ದಿರಾ ಮಾಡುವಂಥದ್ದು ಎಲ್ಲ ಮಿಕ್ಸ್ ಮಾಡಿ ಬರೀ ಬ್ಯಾಕ್ ನೆಕ್ ಶೇಪ್ಸ್, ಓಕೆನಾ. ಕೆಲವರಿಗೆ ಬ್ಯಾಕ್ ನೆಕ್ ಶೇಪ್ಸ್ ಅಂತ ಅಂದ್ರೆ ರೌಂಡ್, ಸ್ಕ್ವೇರ್, ಸ್ವೀಟ್ ಹಾರ್ಟ್ ಶೇಪ್, ಸೊ ಇಷ್ಟರಲ್ಲೇ ಇರ್ತಾರೆ, ಬೇರೆ ಶೇಪ್ ಕಾಲೇ ಇಟ್ಟಿರಲ್ಲ. ತುಂಬಾನೇ ಶೇಪ್ಸ್ ಇದೆ, ನಾವೇ ಒಂದಷ್ಟು ಶೇಪ್ ನ ಕ್ರಿಯೇಟ್ ಮಾಡಿ ಮಾಡ್ಬೋದು. ಸೊ ಯಾವ್ದೆಲ್ಲ ನಾವು ಕ್ರಿಯೇಟ್ ಮಾಡಿ ಮಾಡ್ತೀವಿ ಅದೆಲ್ಲ ಚೆನ್ನಾಗಿ ಕಾಣಿಸಿದ್ರೆ ಸಾಕು, ದಟ್ಸ್ ಅದು ಶೇಪ್ ಅಂತ ಆಗತ್ತೆ, ಓಕೆನಾ. ನೋಡ್ಲಿಕ್ಕೆ ಲುಕ್ ಆಗಿ ಚೆನ್ನಾಗಿರ್ಬೇಕು. ಸೊ ಅದು ಶೇಪ್ಸ್, ಓಕೆನಾ. ಏನು ರೌಂಡ್, ಸ್ಕ್ವೇರ್, ಸೊ ಇಷ್ಟೇ ಅಲ್ಲ, ಶೇಪ್ಸ್ ಅಂದ್ರೆ ತುಂಬಾನೇ ಇದೆ. ಸೊ ಅದರಲ್ಲಿ ಒಂದಷ್ಟು ಟಫ್ ಆಗಿರುವಂತದ್ನ ಆಸಿ ಬ್ಯಾಕ್ ನೆಕ್ ಶೇಪ್ ನ ಪ್ರಾಕ್ಟೀಸ್ ಮಾಡಿಸ್ತೀನಿ. ಬೇಸಿಕ್ ಲೆವೆಲ್ ಇರುತ್ತೆ ಇದು ಫಸ್ಟ್. ಅದರಲ್ಲಿ 10 ನಾರ್ಮಲ್ ನೆಕ್ ಬ್ಲೌಸ್ ಬ್ಯಾಕ್ ನೆಕ್ ಶೇಪ್ ಇರುತ್ತೆ, ಇನ್ನ 10 ಬೋಟ್ ನೆಕ್ ಬ್ಲೌಸ್ ಬ್ಯಾಕ್ ನೆಕ್ ಶೇಪ್ ಇರುತ್ತೆ. ಸೊ ಏನೇನೆಲ್ಲ ಈ ಬೋಟ್ ನೆಕ್ ಬ್ಲೌಸ್ಗೆ ಹಾಗೆ ನಾರ್ಮಲ್ ನೆಕ್ಗೆಲ್ಲ ಶೇಪ್ಸ್ ಹೇಳ್ಕೊಡ್ತೀನಿ. ಸೊ ಈ ಶೇಪ್ ನ ನೀವು ಕಲ್ತ್ಕೊಂಡ್ರೆ ನಾರ್ಮಲ್ ಬ್ಲೌಸ್ ನೀವು ರೌಂಡ್, ಸ್ಕ್ವೇರ್ ಇಟ್ಟು ಏನ್ ಸ್ಟಿಚ್ ಮಾಡ್ತೀರಾ ಅದಕ್ಕೆ ಏನ್ ಅಮೌಂಟ್ ತಗೊಳ್ತೀರಾ ಅದಕ್ಕಿಂತ ನೀವು ₹100 ಇಂದ ₹150 ಎಕ್ಸ್ಟ್ರಾ ತಗೊಳ್ಬಹುದು ಬರೀ ಶೇಪ್ಸ್. ಸೊ ಆ ಶೇಪ್ ಅಲ್ಲಿ ನಿಮ್ಗೆ ಲೇಸ್ ಅಟ್ಯಾಚ್ ಮಾಡೋದು ಹೇಗೆ, ಥ್ರೆಡ್ ಪೈಪಿಂಗ್ ಮಾಡ್ಕೊಂಡು ಅದಕ್ಕೆ ಅಟ್ಯಾಚ್ ಮಾಡೋದು ಹೇಗೆ, ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಸಿಗುತ್ತೆ. ಬರೀ ಶೇಪ್ ನ ಕಟಿಂಗ್ ಮಾಡಿ ತೋರಿಸಲ್ಲ, ಅದಕ್ಕೆ ವಿತ್ ಮೆಷರ್ಮೆಂಟ್. ಕೆಲವೊಂದು ಡಿಸೈನ್ಗೆ ಮೆಷರ್ಮೆಂಟ್ಸ್ ಇರುತ್ತೆ, ಆ ಮೆಷರ್ಮೆಂಟ್ಸ್ ವಿತ್ ಕಟಿಂಗ್, ವಿತ್ ಸ್ಟಿಚಿಂಗ್, ವಿತ್ ನೋಟ್ಸ್. ಸೊ ಇದಿಷ್ಟು ನಿಮ್ಗೆ 20 ಬ್ಯಾಕ್ ನೆಕ್ ಶೇಪ್ಸ್ ಅಲ್ಲಿ ಸಿಗುತ್ತೆ. 10 ನಾರ್ಮಲ್ ನೆಕ್ ಬ್ಲೌಸ್ ಬ್ಯಾಕ್ ನೆಕ್ ಶೇಪ್, ಇನ್ನು 10 ಬೋಟ್ ನೆಕ್ ಬ್ಲೌಸ್ ಬ್ಯಾಕ್ ನೆಕ್ ಶೇಪ್ ಇರುತ್ತೆ. ಅದಾದ್ಮೇಲೆ ಇನ್ನ 20 ಪ್ಯಾಚ್ ವರ್ಕ್ ಡಿಸೈನ್, ಪ್ಯಾಚ್ ವರ್ಕ್ ಇರುತ್ತೆ. ಸೊ ಇಲ್ಲಿ ಶೇಪ್ಸ್ ನಾನು ನಿಮ್ಗೆ ಪ್ರಾಕ್ಟೀಸ್ ಮಾಡಿಸಿರ್ತೀನಿ. ಅದಾದ್ಮೇಲೆ ಪ್ಯಾಚ್ ವರ್ಕ್ ಡಿಸೈನ್ಸ್ ಬರುತ್ತೆ. ಸೊ ಪ್ಯಾಚ್ ವರ್ಕ್ ಅಲ್ಲಿ ಕ್ಯಾನ್ವಾಸ್ ಹಾಕಿ ಎಕ್ಸ್ಟ್ರಾ ಪ್ಯಾಚ್ ಎಲ್ಲ ಹಾಕಿ ನೀಟಾಗಿ ಅದನ್ನ ಅಲ್ಲೂ ತುಂಬಾನೇ ಲುಕ್ ಆಗಿ ಬರೋ ತರ, ಸೊ ಆ ರೀತಿ ಶೇಪ್ಸು ಇದೆ. ಸೊ ಅದ್ರದ್ದು ವಿಡಿಯೋ ಇದೆ, ಸೊ ಅದನ್ನ ನಾನು ಪ್ಲೇ ಮಾಡ್ತೀನಿ. ಏನು ಪ್ಯಾಚ್ ವರ್ಕ್ ಡಿಸೈನ್ಸ್ ಇದೆ, ಸೊ ಅದ್ರದ್ದು ವಿಡಿಯೋ ಇದೆ. ಸೊ ಇದೆಲ್ಲ ಟಫ್ ಇದೆ, ನಾನು ಆರಿಸ್ಕೊಂಡಿರೋದೆಲ್ಲ ಟಫೆಸ್ಟ್ ಪ್ಯಾಚ್ ವರ್ಕ್ ಡಿಸೈನ್ಸ್. ಏನಕ್ಕಂತಂದ್ರೆ ಇಲ್ಲಿ ಬೇಸಿಕ್ ಲೆವೆಲ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀನಿ, ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡಿಸಿರ್ತೀನಿ. ಅದಾದ್ಮೇಲೆ ನಿಮ್ಗೆ ಪ್ಯಾಚ್ ವರ್ಕ್ ಡಿಸೈನ್ ಬಂದ್ರೆ ತುಂಬಾನೇ ಈಸಿ ಆಗುತ್ತೆ. ಟಫೆಸ್ಟ್ ಡಿಸೈನ್ಸ್ ನಿಮ್ಗೆ ತುಂಬಾ ಈಸಿಯಾಗಿ ಮಾಡ್ಬೋದು. ಸೊ ಆ ಲೆವೆಲ್ ಅಲ್ಲಿ ನಿಮ್ಗೆ ಗೈಡ್ ಮಾಡಿರ್ತೀನಿ. ಸೊ ಇದಿಷ್ಟು 20 ಪ್ಯಾಚ್ ವರ್ಕ್ ಡಿಸೈನ್ ಫುಲ್ ನೀವು ಕಲ್ತಿದ್ ಆದ್ಮೇಲೆ ನಿಮ್ಗೆ ಯಾರಾದ್ರೂ ಸರಿ ಯಾವ್ದಾದ್ರು ಒಂದು ಫೋಟೋ ಕೊಟ್ರೆ ನೀವು ಅದನ್ನ ನೋಡಿದ ತಕ್ಷಣ ನೀವೇ ಒಂದು ಹಾಗೆ ಸ್ಕೆಚ್ ಹಾಕಿ ನೀವೇ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೇಕು. ಸೊ ಆ ಲೆವೆಲ್ ರೀಚ್ ಆಗ್ತೀರಾ. ನೋಡಿ, ಇವಾಗ ಡಿಸೈನ್ಸ್ ಅಂದ್ರೆ ಸಾವಿರಾರು ಡಿಸೈನ್ ಬರುತ್ತೆ, ತುಂಬಾನೇ ಡಿಸೈನ್ ರಿಲೀಸ್ ಆಗ್ತಾ ಇದೆ ಡೈಲಿ. ಸೊ ಪ್ರತಿಯೊಂದನ್ನು ಕಲಿತಾ ಕೂತ್ಕೊಳಕ್ ಆಗಲ್ಲ, ನೋಡಿದ ತಕ್ಷಣ ನಾವು ಮಾಡ್ಬೇಕು. ಸೊ ಆ ಐಡಿಯಾ ಬರ್ಬೇಕು ಅಂದ್ರೆ ಬೇಸಿಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಸೈನ್ ಕೋರ್ಸ್ ಅಲ್ಲಿ ಬೇಸಿಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಬೇಸಿಕ್ ನ ಫಸ್ಟ್ 20 ಬ್ಯಾಕ್ ನೆಕ್ ಶೇಪ್ ಅಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಮಾಡಿಸಿ, ಅದಾದ್ಮೇಲೆ ಪ್ಯಾಚ್ ವರ್ಕ್ ಬರುತ್ತೆ. ಸೊ ಅಲ್ಲಿ ಟಫೆಸ್ಟ್ ನಾನು ಹೇಳ್ಕೊಡ್ತೀನಿ. ಅದಾದ್ಮೇಲೆ ನೀವು ಆಟೋಮೆಟಿಕ್ ಆಗಿ ಡಿಸೈನ್ ಕೋರ್ಸ್ ಅಲ್ಲಿ ಡಿಸೈನ್ ಏನಿದೆ ಸೊ ಅದನ್ನ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿ ನೀವು ರೀಚ್ ಆಗ್ತೀರಾ ಮತ್ತೆ ಮಾಡ್ತೀರಾ. ಸೊ ತುಂಬಾ ಚೆನ್ನಾಗಿ ಕಲಿತೀರಾ. ಎಲ್ಲದಕ್ಕೂ ಮೆಷರ್ಮೆಂಟ್ಸ್ ಇರುತ್ತೆ, ನೋಟ್ಸ್ ಇರುತ್ತೆ, ಪ್ರತಿಯೊಂದಕ್ಕೂ ವಿತ್ ನೋಟ್ಸ್. ನೆಕ್ ಶೇಪ್ಗೂ ವಿತ್ ನೋಟ್ಸ್ ಇರುತ್ತೆ, ಪ್ಯಾಚ್ ವರ್ಕ್ ಡಿಸೈನ್ಗೂ ನಿಮ್ಗೆ ನೋಟ್ಸ್ ಇರುತ್ತೆ. ಸೊ ಅಲ್ಲೆಲ್ಲ ಮೆಷರ್ಮೆಂಟ್ಸ್ ಹೇಳ್ತಾ ಇರ್ತೀನಿ. ಸೊ ಅದನ್ನೆಲ್ಲ ನೀವು ನೋಟ್ಸ್ ಮಾಡ್ಕೊಂಡ್ರೆ ತುಂಬಾನೇ ಈಸಿ ಆಗುತ್ತೆ. ಸಪೋಸ್ ನೀವು ಸೆಂಟ್ರಲ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿ ಗ್ಯಾಪ್ ಆದ್ರೂ ನೆಕ್ಸ್ಟ್ ಆ ನೋಟ್ಸ್ ನ ಓಪನ್ ಮಾಡಿ ನೀವು ನೋಡಿದಾಗ ತುಂಬಾ ಈಸಿಯಾಗಿ ನೀವು ಮಾಡ್ಬಿಡ್ತೀರಾ, ಓಕೆನಾ.
ಸೊ ಇದು ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ನ ಡೀಟೇಲ್ಸ್. ಸೊ ಈಗ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಸೊ ಅದರಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ಮಾತ್ರ, ನೆಕ್ ಶೇಪ್ ಯಾವ್ದು ನಾನು ಹಾಕಿಲ್ಲ, ಪ್ಯಾಚ್ ವರ್ಕ್ ಡಿಸೈನ್ ಮಾತ್ರ ಯಾವ್ಯಾವ್ದನ್ನ ಹೇಳ್ಕೊಡ್ತೀನಿ ಅನ್ನೋದನ್ನ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡಿ ಅದನ್ನ ನೋಡಿ ನೀವು ಡಿಸಿಷನ್ ತಗೊಂಡು ಜಾಯಿನ್ ಆಗ್ಬೋದು. ಫೆಬ್ರವರಿ 27ನೇ ತಾರೀಕಿಂದ ಥರ್ಡ್ ಬ್ಯಾಚ್, ಫಸ್ಟ್ ಸೆಕೆಂಡ್ ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ. ಇದು ಬಂದು 3 ರಿಂದ 4 ತಿಂಗಳು ಕೋರ್ಸ್ ಆಗಿರುತ್ತೆ. 3 ರಿಂದ 4 ತಿಂಗಳು ಕೋರ್ಸ್ಗೆ 2000 ರೂಪೀಸ್. ಮಂತ್ಲಿ 2000 ಅಲ್ಲ, 3 to 4 ಮಂತ್ ಏನ್ ಕೋರ್ಸ್ ಇದೆ ಆ ಕೋರ್ಸ್ಗೆ 2000 ರೂಪಾಯಿ ಆಗಿರುತ್ತೆ. ಇದು ಬಂದು ನಾನ್ ಮಾಡೋದು ರೆಕಾರ್ಡೆಡ್ ವಿಡಿಯೋಸ್, ಲೈವ್ ಇರಲ್ಲ, ರೆಕಾರ್ಡೆಡ್ ವಿಡಿಯೋ ಇರುತ್ತೆ. ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತವ್ರು ಸ್ಕ್ರೀನ್ ಮೇಲೆ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಇನ್ನೊಂದು ವಿಷಯ, ಏನ್ ನಾನು ಡೇಟ್ ಕೊಟ್ಟಿರ್ತೀನಿ ಫೆಬ್ರವರಿ 27ನೇ ತಾರೀಕು, ಆದಷ್ಟು ಅದ್ರೊಳಗಡೆನೆ ಜಾಯಿನ್ ಆಗಿ. ಸೊ ಅಷ್ಟರಲ್ಲಿ ನಾನು ಬ್ಯಾಚ್ ವೈಸ್ ಮಾಡಿರ್ತೀನಿ, ಶುರು ಮಾಡಿರ್ತೀನಿ. ಕೆಲವರು ಅದಾದ್ಮೇಲೂ ಸೇರ್ಕೊಳ್ತಾನೆ ಇರ್ತೀರಾ. 1 ದಿನ 2 ದಿನ ಅಂದ್ರೆ ಪರವಾಗಿಲ್ಲ, 10 ದಿನ. ಈಗ ನಾನು ಏನ್ ಲಾಸ್ಟ್ ಫೆಬ್ರವರಿ 6ನೇ ತಾರೀಕು ಬೇಸಿಕ್ ಕ್ಲಾಸ್ ಶುರು ಮಾಡಿದೀನಿ, ಅದಕ್ಕೆ ಇವತ್ತಿಗೂ ಕಾಲ್ ಬರುತ್ತೆ ನಾನು ಜಾಯಿನ್ ಆಗ್ತೀನಿ ಅಂತ. ಸೊ ಆಲ್ರೆಡಿ ಅದನ್ನ ನಾನು ಮೂವ್ ಆಗಿದ್ದೀನಿ, ಮುಂದೆ ಬಂದಿದ್ದೀನಿ ಕ್ಲಾಸಸ್ ಅಲ್ಲೆಲ್ಲ. ಸೊ ಅದಕ್ಕೆ ಜಾಯಿನ್ ಮಾಡ್ಕೊಳ್ಳಿ ಅಂದ್ರೆ ಕಷ್ಟ ಆಗುತ್ತೆ. ಸೊ ಏನ್ ಬೇಸಿಕ್ಗೆ ಸೇರ್ಕೊಳ್ಬೇಕು ಅಂತಿರ್ತೀರಾ ಅಂತವ್ರು ಖಂಡಿತ ಬ್ಯಾಚ್ ವೈಸ್ ಮಾಡ್ತೀನಿ. ಡಿಸೈನ್ ಕೋರ್ಸ್ ಆಗ್ಲಿ, ನಂದು ಇಂಟರ್ಮೀಡಿಯೇಟ್ ಕ್ಲಾಸ್ ಅಂತ ಇದೆ, ವೆರೈಟೀಸ್ ಆಫ್ ಬ್ಲೌಸಸ್, ಆ ಕೋರ್ಸ್ ಆಗ್ಲಿ, ಅಥವಾ ಬೇಸಿಕ್ ಟೈಲರಿಂಗ್ ಕೋರ್ಸ್ ಅದಾಗ್ಲಿ, ಎಲ್ಲಂದು ಯಾವುದೇ ಕೋರ್ಸ್ ಆಗ್ಲಿ, ಬೇಸಿಕ್ ಆಗ್ಲಿ, ಇಂಟರ್ಮೀಡಿಯೇಟ್ ಕ್ಲಾಸ್ ಆಗ್ಲಿ, ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಆಗ್ಲಿ, ಯಾವುದೇ ಆಗ್ಲಿ ಬ್ಯಾಚ್ ವೈಸ್ ಹೋಗುತ್ತೆ. ಸೊ ಇವಾಗ ನಾನು ಏನ್ 27ನೇ ತಾರೀಕು ಈ ಡಿಸೈನ್ ಕೋರ್ಸ್ ನ ಶುರು ಮಾಡ್ತಾ ಇದೀನಿ. ಸೊ ಇದು ನಾನು ನೆಕ್ಸ್ಟ್ ಬ್ಯಾಚ್ ಕೂಡ, 4th ಬ್ಯಾಚ್ ಕೂಡ ಶುರು ಮಾಡ್ತೀನಿ. ಸೊ ಫೆಬ್ರವರಿ 27ನೇ ತಾರೀಕು ಶುರು ಮಾಡಿದೀನಿ ಅಂದ್ರೆ ಮಾರ್ಚ್ 25 ಅಥವಾ 26, 27 ಈ ಡೇಟ್ ಅಲ್ಲಿ ಫಿಕ್ಸ್ ಮಾಡ್ತೀನಿ. 1 ಮಂತ್ಗೆ 1 ಬ್ಯಾಚ್ ಶುರು ಮಾಡ್ತಾ ಇದೀನಿ. ಓಕೆನಾ? ಸೊ ಸೆಂಟರ್ ಅಲ್ಲಿ ಗ್ಯಾಪ್ ಕೊಡ್ತಾ ಇದೀನಿ. ನನಗೆ ಹೆವಿ ಜನ ಆದ್ರೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಡೌಟ್ಸ್ ನ ಕ್ಲಿಯರ್ ಮಾಡ್ಬೇಕು, ನಿಮ್ಮನ್ನೆಲ್ಲ ಫಾಲೋ ಮಾಡ್ಬೇಕು. ಸುಮ್ನೆ ಏನೋ ದುಡ್ಡು ಕಟ್ಟಿಸ್ಕೊಂಡೆ ನಿಮಗೆ ಕ್ಲಾಸ್ ಕಳಿಸ್ದೆ ಅಂತ ಆಗ್ಬಾರ್ದಲ್ವಾ, ನಿಮ್ಮನ್ನೆಲ್ಲ ಫಾಲೋ ಮಾಡ್ಬೇಕು. ಸೊ ಹಾಗಾಗಿ ಯಾರು ಸೇರ್ಕೊಳ್ತೀರಾ, ನಾನು ಏನ್ ಡೇಟ್ ಕೊಡ್ತಿರ್ತೀನಿ ದಯವಿಟ್ಟು ಅದ್ರೊಳಗಡೆ ಸೇರ್ಕೊಂಬಿಡಿ. ಅದಾದ್ಮೇಲೆ ಸೊ ನನಗೂ ಕಷ್ಟ ಆಗುತ್ತೆ, ನಿಮ್ಗೂ ಕ್ಲಾಸಸ್ ಆಗೋಗಿರುತ್ತೆ. ನೀವು ಆಮೇಲೆ ಏನಾಗುತ್ತೆ, ನಿಮ್ಗೆಲ್ಲ ಬರ್ಡನ್ ಆಗುತ್ತೆ. ಒಂದೇ ಸರಿ ನಾನು 4-5 ಕ್ಲಾಸ್ ಕಳಿಸ್ತೀನಿ. ಈಗ ಸಪೋಸ್ ಈಗ ಫೆಬ್ರವರಿ 6ನೇ ತಾರೀಕು ಶುರುವಾಗಿದೆ, ಅದ್ರಲ್ಲಿ ಆಗ್ಲಿ 7-8 ಕ್ಲಾಸ್ ಆಗಿದೆ. ನೀವು ಆ ಕ್ಲಾಸಿಗೆ ಜಾಯಿನ್ ಆಗಬೇಕಷ್ಟೊತ್ತಿಗೆ ಲೇಟ್ ಆಗಿ, ನಾನೇನು 27ನೇ ತಾರೀಕು ಕೊಟ್ಟಿದ್ರೆ ನೀವು ಮಾರ್ಚ್ 5ನೇ ತಾರೀಕು 6ನೇ ತಾರೀಕು ಜಾಯಿನ್ ಆಗ್ತೀವಿ ಮೇಡಮ್. ಏನಕ್ಕಂದ್ರೆ ವಿಡಿಯೋ ನೀವು ಲೇಟಾಗಿ ನೋಡಿರ್ತೀರಾ, ಅದ್ ನನಗಂತೂ ಖಂಡಿತ ಗೊತ್ತು. ಏನ್ ವಿಡಿಯೋ ಹಾಕಿರ್ತೀನಿ ಅದನ್ನ ನೀವು ಲೇಟಾಗಿ ನೋಡಿರ್ತೀರಾ. ಸೊ ಅವಾಗ ಅಯ್ಯೋ ಈಗಷ್ಟೇ ನೋಡಿದೆ ಮೇಡಮ್, ದಯವಿಟ್ಟು ಜಾಯಿನ್ ಮಾಡ್ಕೊಳ್ಳಿ ಅಂತೀರಾ. ನಿಮಗೆ ಬರ್ಡನ್ ಆಗುತ್ತೆ, ನನಗೂ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಡೇಟ್ ಒಳಗಡೆ ಜಾಯಿನ್ ಆಗಕ್ಕೆ ಪ್ರಯತ್ನ ಪಡಿ ಪ್ಲೀಸ್, ಇದು ನನ್ನ ರಿಕ್ವೆಸ್ಟ್. ಓಕೆನಾ? ಸೊ ಬನ್ನಿ ಇವಾಗ ನಮ್ಮ ಮೇನ್ ಟಾಪಿಕ್, ಟೈಲರಿಂಗ್ ಶಾಪ್ ಓಪನ್ ಮಾಡ್ಲಿಕ್ಕೆ ನಾವ್ ಏನೇನೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಸೊ ಓಕೆ, ಟೈಲರಿಂಗ್ ಶಾಪ್ ಓಪನ್ ಮಾಡ್ಲಿಕ್ಕೆ ಪ್ರೀ ಪ್ಲಾನ್. ಸೊ ಇದನ್ನ ನಾನು ಪ್ರೀ ಪ್ಲಾನ್ ಅಂತ ಹೇಳಲ್ಲ, ನಾವು ಹೇಗೆ ತಯಾರಾಗಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ಪ್ರೀ ಪ್ಲಾನ್ ಮಾಡೋದ್ರಿಂದ ಎಲ್ಲ ಟೈಲರಿಂಗ್ ಶಾಪ್ ಸಕ್ಸಸ್ ಆಗಲ್ಲ. ಓಕೆನಾ? ಸೊ ಫಸ್ಟ್ ಇದನ್ನ ಕ್ಲಾರಿಟಿ ತಗೊಳ್ಳಿ. ಸೊ ಫಸ್ಟ್ ಸ್ಟೆಪ್ ನಾವೇನ್ ತಗೊಳ್ಬೇಕು ಟೈಲರಿಂಗ್ ಶಾಪ್ ಓಪನ್ ಮಾಡ್ಲಿಕ್ಕೆ, ಫಸ್ಟ್ ಸ್ಟೆಪ್ ತಗೊಳ್ಬೇಕಾಗಿರೋದು ನಾವು ಎಕ್ಸಾಕ್ಟ್ ಆಗಿ ರೆಡಿ ಆಗಿದೀವಾ. ಸೊ ಓಕೆ, ಈಗ ಕೋರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿರ್ತೀರಾ, ನನ್ನ ಹತ್ರ ಅಲ್ಲ ಬೇರೆ ಯಾರ ಹತ್ರನಾದ್ರೂ ಓಕೆ, ನೀವು ಕೋರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿರ್ತೀರಾ. ಸೊ ಕೋರ್ಸ್ನ ಏನ್ ಟೈಲರಿಂಗ್ ಕೋರ್ಸ್ ಇದೆ ಅದು ಕಂಪ್ಲೀಟ್ ಮಾಡ್ಕೊಂಡಿದ ತಕ್ಷಣ ನೀವು ಎಕ್ಸ್ಪರ್ಟ್ಸ್ ಅಲ್ಲ, ಒಂದು ಕಲಿಬೇಕು. ನಾವು ಅದನ್ನ ಗೈಡ್ ಮಾಡಿರ್ತೀವಿ, ಅದನ್ನ ಮುಂದೆ ನೀವ್ ಏನೇನ್ ಬ್ಲೌಸಸ್ ಎಲ್ಲ ತಗೊಳ್ತೀರಾ ಸೊ ಅದನ್ನ ನೀವು ಅಲ್ಲಿ ಅಪ್ಲೈ ಮಾಡ್ಬೇಕು. ಆಮೇಲೆ ಸೊ ಒಂದಷ್ಟು ಟೆಕ್ನಿಕ್ಗಳು ಹೇಳ್ಕೊಟ್ಟಿರ್ತೀವಿ, ಅದನ್ನು ಅಪ್ಲೈ ಮಾಡ್ಬೇಕು. ಓಕೆನಾ? ಆವಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗತ್ತೆ. ಸೊ ಈಗ ನೀವು ಕೋರ್ಸ್ನ ಕಂಪ್ಲೀಟ್ ಮಾಡಿದೀರಾ, ಒಂದು ಶಾಪ್ ಓಪನ್ ಮಾಡ್ಬೇಕು. ಓಕೆ, ಈಗ ಯಾರ ಹತ್ರ, ನನ್ನ ಹತ್ರನೇ ಅಂತಲ್ಲ, ಯಾರ ಹತ್ರನಾದ್ರು ಕೋರ್ಸ್ ಕಂಪ್ಲೀಟ್ ಆಯ್ತು, ನಾನು ಕಲ್ತಿದ್ದೀನಿ, ಒಂದು ಶಾಪ್ ಓಪನ್ ಮಾಡ್ಬೇಕು. ಸೊ ಅವಾಗ ಫಸ್ಟ್ ನೀವು ರೆಡಿ ಆಗಿರ್ಬೇಕು. ಯಾವ ರೀತಿ ರೆಡಿ ಆಗಿರ್ಬೇಕು?
ಟೈಲರಿಂಗ್ ಶಾಪ್ ಓಪನ್ ಮಾಡಿದ್ಮೇಲೆ ಯಾವುದೇ ಕೆಲಸ ಆಗ್ಲಿ, ಓಕೆನಾ, ಬ್ಲೌಸ್ ಆಗ್ಲಿ, ಡ್ರೆಸ್ ಆಗ್ಲಿ, ಆಲ್ಟ್ರೇಷನ್ಸ್ ಆಗ್ಲಿ, ಮೇನ್ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಆಲ್ಟ್ರೇಷನ್ ಆಗ್ಲಿ, ಯಾವುದೇ ಕೆಲಸ ಬರ್ಲಿ, ಸ್ಟಿಚಿಂಗ್ಗೆ ಸಂಬಂಧಪಟ್ಟಿರುವಂಥದ್ದು ನಾನು ಮಾಡಕ್ ರೆಡಿ ಇದ್ದೀನಿ. ಸೊ ಇದು ಫಸ್ಟ್ ನಿಮ್ ತಲೆಯಲ್ಲಿ ಹಾಕೊಳ್ಬೇಕು. ಸೊ ಏನಕ್ಕಂದ್ರೆ ಟೈಲರಿಂಗ್ ಶಾಪ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಕ್ಯೂ ಅಲ್ಲಿ ನಿಂತ್ಕೊಳ್ಳಲ್ಲ ಜನ ಬಟ್ಟೆ ಕೊಡಕ್ಕೆ. ಸೊ ಹೊಸದಾಗಿ ಓಪನ್ ಮಾಡಿರ್ತೀರಾ, ಹೇಗ್ ಸ್ಟಿಚ್ ಮಾಡ್ತಾರೋ ಏನೋ, ಸರಿ ಮಾಡ್ತಾರೋ ಇಲ್ವೋ ಅಂತೇಳಿ ಕೆಲವ್ರು ಏನ್ ಮಾಡ್ತಾರೆ, ರೆಗ್ಯುಲರ್ ಆಗಿ ಸೆಟ್ ಆಗ್ಬಿಟ್ಟಿರುತ್ತೆ ಅವ್ರ ಟೈಲರ್ಸ್, ಅವ್ರನ್ನ ಬಿಟ್ಟು ಬರಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಅದು ಸ್ವಲ್ಪ ದೂರ ಇದೆ, ಇಲ್ಲೇ ಕೊಟ್ಟು ನೋಡೋಣ, ಇವ್ರು ಹೇಗೆ ಹೊಲಿತಾರ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಿಮ್ಗೆ ಒಂದು ಕೊಡ್ತಾರೆ. ಅಷ್ಟು ಒಂದೊಂದೇ ಸರಿಗೆ 10-15 ಆ ತರ ಎಲ್ಲ ಕೊಡಲ್ಲ, ಒಂದು ಕೊಟ್ಟು ನೋಡ್ತಾರೆ. ಅದ್ರಲ್ಲಿ ನೀವು ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡಿದ್ರೆ ಸೆಕೆಂಡ್ ಒಂತ್ ಬರುತ್ತೆ. ಸೊ ಫಸ್ಟ್ನೇದ್ ನೀವು ಹಾಳು ಮಾಡಿದ್ರೆ ಸೆಕೆಂಡ್ ಒಂತ್ ನಿಮ್ಮ ಹತ್ರ ಬರಲ್ಲ. ಸೊ ಇದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಸೆಕೆಂಡ್ ಒಂತ್ ಅಂದ್ರೆ ಫಸ್ಟ್ ಏನ್ ಅವ್ರು ನಿಮ್ಗೆ ಬ್ಲೌಸ್ ಕೊಡ್ತಾರೆ ಅದನ್ನ ನೀಟಾಗಿ ಸ್ಟಿಚ್ ಮಾಡಿದ ಆದ್ಮೇಲೆ, ಆದ್ರೆ ನೀವು ಶಾಪಲ್ಲೇ ಸ್ವಲ್ಪ ಚಿಕ್ಕದಾಗಿ ರೂಮ್ ತರ ಅಥವಾ ಆದ್ರೆ ನೀವು ವುಡ್ ವರ್ಕ್ ಅಲ್ಲೇ ಒಂದು ಟ್ರಯಲ್ ರೂಮ್ ಮಾಡಿ, ಆಗಿಲ್ಲ ಅಂದ್ರೆ ಒಂದು ಸ್ಕ್ರೀನ್ ಬಿಡಿ, ಓಕೆನಾ. ಸ್ಟಾರ್ಟಿಂಗ್ ಅಲ್ಲಿ ನಾನೇನ್ ಸಣ್ಣದಾಗಿ ಶಾಪ್ ಮಾಡಿದೆ, ಇವತ್ತು ನನ್ನ ಹತ್ರ ದೊಡ್ಡ ಶಾಪ್ ಇದೆ, ಇಟ್ಸ್ ಓಕೆ. ಸಣ್ಣದಾಗೆ ಶಾಪ್ ಮಾಡಿದೆ, ನಾನು ಅದೊಂದು ಸ್ಕ್ರೀನೇ ಬಿಟ್ಟಿದೆ. ನಾನು ಯಾವ್ದು ವುಡ್ ವರ್ಕ್ ಅಲ್ಲಿ ಟ್ರಯಲ್ ರೂಮ್ ಅಂತ ಮಾಡಿರಲಿಲ್ಲ, ಸ್ಕ್ರೀನ್ ಬಿಟ್ಟು ನಾನು ಹೊಲ್ದಿದ್ದೇನಿದೆ. ಸೊ ಏನಕಂದ್ರೆ ನನಗೂ ಕಾನ್ಫಿಡೆನ್ಸ್ ಬರಬೇಕು, ನಾನು ಮಾಡಿರೋ ಕೆಲಸ ಚೆನ್ನಾಗಿ ಮಾಡಿದೀನಿ ಓಕೆ ಅಂತ ಹೇಳ್ಬಿಟ್ಟು. ಒಂದು ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಹೇಳಿ, ನಾವು ಮಾಡಿರೋ ಕೆಲಸ ಚೆನ್ನಾಗಿ ಬಂದಿದ್ಯಾ ಇಲ್ವಾ ಅಂತ ನಮಗೆ ಗೊತ್ತಾದಾಗ. ಚೆನ್ನಾಗಿ ಬಂದಿದ್ರೆ ಮಾತ್ರ ಕಾನ್ಫಿಡೆನ್ಸ್ ಬರುತ್ತೆ, ಇಲ್ಲ ಅಂದ್ರೆ ಕಾನ್ಫಿಡೆನ್ಸ್ ಬರಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಹೇಳಿದ್ನಲ್ಲ, ಒಂದು ಸ್ಕ್ರೀನ್ ಏನಾದ್ರು ಬಿಟ್ಟು ನೀವಲ್ಲಿ ನೀವೇನ್ ಸ್ಟಿಚ್ ಮಾಡ್ತೀರಾ ಅದನ್ನ ವೇರ್ ಮಾಡಿಸಿ ನೀವು ನೋಡ್ಬೇಕಲ್ಲಿ. ಸೊ ಏನ್ ಪ್ರಾಬ್ಲಮ್ ಆಗಿದೆ ಅಂತ. ಯಾವತ್ತೇ ಆಗ್ಲಿ ಕಸ್ಟಮರ್ಸ್ ಯಾರು ಬ್ಲೌಸ್ ಕೊಡ್ತಾರೆ ಸ್ಟಿಚ್ ಮಾಡಕ್ಕೆ, ಅವ್ರಿಗಿನ್ನ ನಮಗ್ ಚೆನ್ನಾಗಿ ಗೊತ್ತಿರುತ್ತೆ ಅದ್ರಲ್ಲಿ ನಾವ್ ಏನ್ ಪ್ರಾಬ್ಲಮ್ ಮಾಡಿರ್ತೀವಿ ಅಂತ. ವೇರ್ ಮಾಡಿದಾಗ ನಿಮ್ಗೆ ನೀಟಾಗಿ ಕಾಣ್ಬೇಕು, ಫಿನಿಶಿಂಗ್ ಬರ್ಬೇಕು. ಸೊ ಯಾವಾಗ್ಲೂ ಹೆತ್ತವರಿಗೆ ಹೆಗ್ಣ ಮುದ್ದು ಅನ್ನೋ ಹಾಗೆ ನಮ್ ಕೆಲಸ ನಮಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅದನ್ನ ಸೈಡ್ ಅಲ್ಲಿ ಇಟ್ಟು ನೀವು ಬೇರೆಯವ್ರ ಹತ್ರ, ಟೈಲರ್ಸ್ ಹತ್ರ ನಿಮ್ಮ ಬ್ಲೌಸ್ ನ ಸ್ಟಿಚಿಂಗ್ ಕೊಟ್ಟಾಗ ನೀವ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದು ನಿಮ್ಮ ಕೆಲಸದಲ್ಲಿ ಕಾಣಿಸ್ಬೇಕು. ಸೊ ಇವಾಗ ನೀವು ಬೇರೆಯವ್ರ ಹತ್ರ ಕೊಟ್ಟಾಗ ಆರ್ಮೋಲ್ ಅಲ್ಲಿ ರಿಂಕಲ್ಸ್ ಬರಬಾರ್ದು, ಶೋಲ್ಡರ್ ಡ್ರಾಪ್ ಆಗಬಾರ್ದು, ನೀಟಾಗಿ ಫಿಟ್ಟಿಂಗ್ ಆಗಿ ಕೂತಿರ್ಬೇಕು. ಸೊ ಇದನ್ನ ನಾವ್ ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ, ಅದನ್ನ ನಿಮ್ಮ ಕಸ್ಟಮರ್ ವೇರ್ ಮಾಡಿದಾಗ ನಿಮ್ಗಲ್ಲಿ ನಿಮ್ ಕೆಲಸ ನೀಟಾಗಿ ಕಾಣ್ಬೇಕು. ಸಪೋಸ್ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನ ಅಲ್ಲೇ ತೆಗ್ಸಿ ನೋಡಿ, ಒಂದು 10 ನಿಮಿಷ ಟೈಮ್ ಕೊಡಿ ಅಂತ ಹೇಳಿ, ಇಲ್ಲ ನಾಳೆ ಕೊಡ್ತೀನಿ ಅಂತ ಹೇಳಿ ನೀವು ಅದನ್ನ ಬ್ಲೌಸ್ ನ ತಗೊಂಡು ಅದನ್ನ ರೆಡಿ ಮಾಡ್ಕೊಡ್ಬೇಕು. ನೀವು ಒಂದು ಡೇ ಇನ್ವೆಸ್ಟ್ ಮಾಡಿ ಪರವಾಗಿಲ್ಲ, ಬಟ್ ಅದು ನೀಟಾಗಿ ಬರ್ಬೇಕು. ಸೊ ಆವಾಗ ಓಕೆ, ಚೂರು ರಾಂಗ್ ಆಗಿದ್ರು ಇವರು ಆಲ್ಟ್ರೇಷನ್ ಮಾಡ್ಕೊಡ್ತಾರೆ, ಹಾಗೆ ತಗೊಂಡೋಗಿ ಅಂತ ಹೇಳಿ ಇದ್ ಮಾಡಲ್ಲ ಅಂತ ಹೇಳಿ ನಿಮ್ ಮೇಲೆ ನಂಬಿಕೆ ಜಾಸ್ತಿ ಬರುತ್ತೆ. ಸೊ ಸೆಕೆಂಡ್ ಒಂದ್, ಥರ್ಡ್ ಒಂದ್, ಫೋರ್ತ್ ಒಂದ್ ಹಾಗೆ ನಿಮ್ಗೆ ಬ್ಲೌಸಸ್ ಬರುತ್ತೆ. ಹಾಗೆ ಅದು ಬೇರೆಯವರಿಗೂ ಕಮ್ಯುನಿಕೇಶನ್ ಆಗುತ್ತೆ, ಅಂದ್ರೆ ಬೇರೆಯವರಿಗೂ ಅವ್ರು ಹೇಳ್ತಾರೆ. ಸೊ ಈ ತರ ಹೊಸದಾಗಿ ಓಪನ್ ಮಾಡಿದ್ದಾರೆ, ಓಕೆ ಪರವಾಗಿಲ್ಲ ಹೊಲಿತಾರೆ, ಏನಾದ್ರು ಪ್ರಾಬ್ಲಮ್ ಆದ್ರೂ ಅವ್ರು ರೆಡಿ ಮಾಡ್ಕೊಡ್ತಾರೆ, ಆರಾಮಾಗಿ ನೀವು ಕೊಡ್ಬೋದು ಅನ್ನೋ ಒಂದು ನಂಬಿಕಸ್ತ ಮಾತು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆವಾಗ ನಿಮ್ಮ ಶಾಪ್ ಬೆಳೆಯೋದು, ಈ ರೀತಿನೇ ಶಾಪ್ ಬೆಳೆಯೋದು. ಕೆಲವರು ಏನ್ ಮಾಡ್ತಾರೆ, ಶಾಪ್ ನ ನೀಟಾಗಿ ತುಂಬಾ ಚೆನ್ನಾಗಿ ತುಂಬಾನೇ ಡೆಕೋರೇಷನ್ ಮಾಡ್ಬಿಡ್ತಾರೆ, POP ಎಲ್ಲ ಮಾಡಿಸಿ, ಲೈಟಿಂಗ್ ಸೆಟ್ಟಿಂಗ್ ಎಲ್ಲ ಮಾಡಿಸಿ, ವುಡ್ ವರ್ಕ್ ಗಿಡ್ ವರ್ಕ್ ಎಲ್ಲ ಮಾಡಿಸಿ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ರೆಡಿ ಮಾಡ್ತಾರೆ. ಅಲ್ಲಿ ಕೆಲ್ಸನೇ ಹಾಳು ಮಾಡ್ಬಿಟ್ಟಿರ್ತಾರೆ, ಅವ್ರು ಸ್ಟಿಚ್ ಮಾಡೋ ಕೆಲ್ಸನೇ ಹಾಳು ಮಾಡ್ಬಿಟ್ಟಿರ್ತಾರೆ. ಹೌದು, ಗ್ರ್ಯಾಂಡ್ ಆಗಿರೋದನ್ನೆಲ್ಲ ನೋಡಿ ಒಳಗೆ ಬರ್ತಾರೆ ಜನ, ಓಕೆ ಇದೇನೋ ದೊಡ್ಡ ಬೊಟ್ಟಿಗೆ ಇರ್ಬೇಕು ಅನ್ಕೊಂಡು. ಒಳಗ್ ಬಂದ್ಮೇಲೆ ನೀವು ಮಾಡಿರೋ ಕೆಲಸ ಚೆನ್ನಾಗಿ ಮಾಡಿ ಬಂದಿಲ್ಲ ಅಂತ ಅಂದ್ರೆ ಬೈದ್ಬಿಟ್ಟು ಅದ್ ನಿಮ್ಗೆ ವಾಪಸ್ ಕೊಟ್ಬಿಟ್ಟು ಮತ್ತೆ ನಿಮ್ ಹತ್ರ ಅವ್ರು ತಿರುಗಿ ನೋಡಲ್ಲ, ಆ ತರ ಹೊಟ್ಟೋಗ್ತಾರೆ. ನೀವು ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ, ಅಷ್ಟೆಲ್ಲ ಅಲಂಕಾರ ಮಾಡಿ ನೀವು ಮಾಡಿರೋ ಶಾಪು ತೋಪಿದ್ದೋಗುತ್ತೆ. ಸೊ ಅದು ಬೇಡ, ಓಕೆನಾ. ಸೊ ಫಸ್ಟ್ ಸ್ಟೆಪ್. ಸೆಕೆಂಡ್ ಒಂತು, ಟೈಲರಿಂಗ್ ಶಾಪ್ ಓಪನ್ ಮಾಡಕ್ ಮುಂಚೆ ನೀವು ತಲೆಯಲ್ಲಿ ಇಟ್ಕೊಳ್ಬೇಕಾಗಿರೋದು ಏನದು, ಎಲ್ಲರಿಗೂ ಹಬ್ಬ ಹರಿದಿನಗಳು ಇರುತ್ತೆ, ಎಲ್ಲಾರ ಮನೆಯಲ್ಲೂ ಫಂಕ್ಷನ್ಸ್ ಇರುತ್ತೆ. ಸೊ ಈ ಟೈಲರಿಂಗ್ ಶಾಪ್ ಇಟ್ಟಿರುವಂತವ್ರು ಸ್ವಂತ ಬಿಸ್ನೆಸ್ ಮಾಡುವಂತವ್ರು. ಸೊ ನಮ್ಮ ಟೈಮಿಂಗ್ಸ್ ಈಗ ನೋಡಿ, ನಾವು ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ನಮ್ಗೆ ಒಂದು 8 ಅವರ್ ಅಂತ ಹೇಳಿ ಫಿಕ್ಸ್ ಆಗಿರುತ್ತೆ. ಬೆಳಿಗ್ಗೆ 9ರಿಂದ 5:30 ಅಥವಾ 8:30 5 ಗಂಟೆನೋ, ಈ ರೀತಿ ಒಂದು ಟೈಮಿಂಗ್ಸ್ ಫಿಕ್ಸ್ ಆಗಿರುತ್ತೆ. ಆ ಟೈಮಿಂಗ್ಸ್ ಅಲ್ಲಿ ನಾವು ಆ ಕೆಲಸ ಮಾಡಿ ಮುಗಿಸಿದ ತಕ್ಷಣ ನಾವು ಫ್ರೀ, ಮನೆಗೆ ಬಂದು ನಮ್ಮ ಮನೆ ಕೆಲಸನೋ ಅಥವಾ ನಾವೇನೋ ಟಿವಿ ನೋಡೋದೋ, ಹೊರಗಡೆ ಹೋಗೋದೋ. ಈಗ 5:05 ಬಿಟ್ರೆ 5:30 ಮೇಲೆ ರಾತ್ರಿ 10 ಗಂಟೆವರೆಗೂ ನಾವು ಫ್ರೀನೇ, ಅಡ್ಗೆ ಮಾಡೋದು, ಹೊರಗಡೆ ಓಡಾಡೋದು ಏನಾದ್ರೂ ಇರುತ್ತೆ. ಬಟ್ ಈ ಸ್ವಂತ ಅಂಗಡಿ ಇಡ್ತೀವಿ, ಶಾಪ್ ಇಡ್ತೀವಿ, ಬಿಸ್ನೆಸ್ ಮಾಡ್ತೀವಿ, ಟೈಲರಿಂಗ್ ಅಂತಲ್ಲ ಯಾವ್ದಾದ್ರು ಓಕೆ ಮಾಡ್ತೀವಿ ಅನ್ನೋರಿಗೆ ವರ್ಷದಲ್ಲಿ 365 ದಿನನೂ ಕೆಲಸ ಇರುತ್ತೆ. 365 ದಿನನೂ ಶಾಪ್ ತೆಗ್ದಿರ್ಬೇಕು. ಇಲ್ಲ ಸೆಂಟರಲ್ಲಿ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಖಂಡಿತ ನಾವು ರಜಾ ಹಾಕೊಳ್ತೀವಿ, ಬಟ್ ನಾವು ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಬೇಕು. ಸೊ ಫಸ್ಟ್ ಇದೆಲ್ಲ ಮಾಡ್ಬೇಕು ಅಂದ್ರೆ ನಿಮ್ ತಲೆಯಲ್ಲಿ ಸೆಟ್ ಆಗ್ಬೇಕು. ಅದ್ರಲ್ಲೂ ಟೈಲರಿಂಗ್ ಕೆಲಸ
ಅಂತ ಬಂದಾಗ ಎಷ್ಟೇ ಕಷ್ಟ ಆಗ್ಲಿ ಕೊಟ್ಟಿರುವಂತಹ ಕೆಲ್ಸನ ಅವ್ರು ಹೇಳಿದ ಟೈಮ್ಗೆ ನಾವು ಮುಗಿಸ್ಕೊಡ್ತೀವಿ. ಸಪೋಸ್ ಈಗ ಉದಾಹರಣೆಗೆ ನಮ್ಗೆ ಯಾವ್ದಾದ್ರು ಕೆಲಸ ಕೊಟ್ಟಿರ್ತಾರೆ, ನಮ್ಗೆ ಯಾವ್ದಾದ್ರು ನಮ್ಮ ಫ್ಯಾಮಿಲಿಯಿಂದ ಫಂಕ್ಷನ್ಗೆ ಇನ್ವಿಟೇಷನ್ ಬರುತ್ತೆ, ನಾವು ಹೋಗ್ಬೇಕು. ಸೊ ಅವಾಗ ಅವತ್ತೇ ಫಂಕ್ಷನ್ಗೆ ಹೋಗ್ಬೇಕು, ಅವತ್ತೇ ಅವರಿಗೆ ಬ್ಲೌಸ್ ಕೊಡ್ಬೇಕು. ಸೊ ಅವಾಗ ನೀವೇನ್ ಮಾಡ್ಬೇಕು, ಇಡೀ ರಾತ್ರಿ ಎದ್ದು ಕೂತ್ಕೊಂಡು ಅವ್ರ ಬ್ಲೌಸ್ ಫಿನಿಶ್ ಮಾಡಿ ಕೊಟ್ಬಿಟ್ಟು ಹೋಗ್ಬೇಕು. ಒಂದು ಇಲ್ಲ ಇಡೀ ರಾತ್ರಿ ನಾನು ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ನೀವು ಫಂಕ್ಷನ್ಗೆ ಹೋಗೋದನ್ನ ನಿಲ್ಸಿ, ನಿಮಗೆ ಕೊಟ್ಟಿರೋ ಕೆಲ್ಸನ ನಿಯತ್ತಾಗಿ ಮಾಡಿ ಮುಗಿಸಿ ಅವ್ರ ಫಂಕ್ಷನ್ಗೆ ಅವರು ಆ ಬ್ಲೌಸ್ ನ ಹಾಕೊಂಡು ಹೋಗೋ ತರ ನೀವು ಮಾಡ್ಕೊಡ್ಬೇಕು. ಮೇಯ್ನ್ ಇದು ಇಂಪಾರ್ಟೆಂಟ್, ತಲೆಯಲ್ಲಿ ಇಟ್ಕೊಳ್ಳಿ. ಕೆಲವರು ಇರ್ತಾರೆ, ನನ್ನ ಸರೌಂಡಿಂಗ್ ಎಲ್ಲ ಇದ್ದಾರೆ, ವಾರದಲ್ಲಿ 4 ದಿನ ಅಂಗಡಿ ತೆಗಿಯೋದೇ ಇಲ್ಲ, ಫಂಕ್ಷನ್ಗೆ ಹೋಗಿದ್ದೆ, ಆ ಊರ್ಗ್ ಹೋಗಿದ್ದೆ, ಈ ಊರ್ಗ್ ಹೋಗಿದ್ದೆ. ಸೊ ಇಷ್ಟೇ ರೀಸನ್ ಬರ್ತಾ ಇರುತ್ತೆ, ರೀಸನ್ಸ್ ಪರಿಚಯದವರೇನೆ. ಆ ತರ ಆದ್ರೆ ಜನಗಳು ನಿಮ್ಮನ್ನ ಹೇಗ್ ಕ್ಯಾಚ್ ಮಾಡ್ತಾರೆ ಅಲ್ವಾ? ಸೊ ಈಗ ನೀವು ಬೋಟಿಕ್ ಓಪನ್ ಮಾಡಕ್ ಮುಂಚೆ ಅಥವಾ ಟೈಲರಿಂಗ್ ಶಾಪ್ ಓಪನ್ ಮಾಡಕ್ ಮುಂಚೆ ತಲೆಯಲ್ಲಿ ಇಟ್ಕೊಂಡಿರ್ಬೇಕು, ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ಆದಷ್ಟು ನಾನು ಅಂಗಡಿ ಕ್ಲೋಸ್ ಮಾಡಲ್ಲ, ಎನಿ ಟೈಮ್ ಓಪನ್ ಮಾಡ್ಕೊಂಡಿರ್ತೀನಿ. ಸೊ ಇನ್ನೊಂದು ವಿಷಯ, ಇಲ್ಲಿ ಕೆಲಸ ಇದ್ರೆ ಮಾತ್ರ ಓಪನ್ ಮಾಡ್ಕೊಂಡಿರ್ಬೇಕು ಅಂತ ಅಲ್ಲ, ಕೆಲಸ ಇರ್ಲಿ ಇಲ್ದಿರಾ ಇರ್ಲಿ ಶಾಪ್ ಓಪನ್ ಇಟ್ಟಿರ್ಬೇಕು. ಸೊ ಅದಕ್ಕೆ ನಾವು ನಮ್ಮ ಏನ್ ಎಂಜಾಯ್ಮೆಂಟ್ಸ್ ಇದೆ, ಟ್ರಿಪ್ ಹೋಗೋದು, ಒಂದಷ್ಟುನ ನಾವು ಸೈಡಲ್ಲಿ ಇಡ್ಲೇಬೇಕಾಗುತ್ತೆ. ಸಪೋಸ್ ಈಗ ನನ್ನನ್ನೇ ಉದಾಹರಣೆ ತಗೊಳ್ಳಿ, ನಾನು ಸುಮಾರಷ್ಟು ಸ್ಟುಡಿಯೋದಲ್ಲಿ ಹೇಳಿದೀನಿ, ನಾಳೆ ಹಬ್ಬ ಅಂದ್ರೆ ಇವತ್ತು ನೈಟು 11 ಗಂಟೆವರೆಗೂ ನಾನು ಬ್ಲೌಸ್ ನ ಹೊಲ್ದು ಬೆಳಿಗ್ಗೆ ಅಷ್ಟೊತ್ತಿಗೆ ನಾನು ಅವ್ರ ಮನೆ ಹತ್ರ ಹೋಗಿ ಕೊಟ್ಟು ಬಂದಿರೋದುಂಟು. ಏನಕ್ಕೆ ನಾನು ಅವ್ರ ಮನೆ ಹತ್ರ ಹೋಗಿ ಕೊಟ್ಟು ಬಂದೆ, ರೀಸನ್ ಇಷ್ಟೇ, ಅವರು ನಾಳೆ ಹಬ್ಬ ಅಂದ್ರೆ ಇವತ್ತು ಸಂಜೆ 5 ಗಂಟೆಗೆ ಬ್ಲೌಸ್ ಕೇಳಿರ್ತಾರೆ. ಸೊ 5 ಗಂಟೆಗೆ ನಾನು ರೀಚ್ ಮಾಡಕ್ ಆಗಲ್ಲ. ಏನಕ್ಕಂದ್ರೆ ಹಬ್ಬಗಳು ಅಂತ ಬಂದಾಗ ತುಂಬಾ ಪ್ರೆಷರ್ ವರ್ಕ್ ಇರುತ್ತೆ, ಕೆಲಸಗಳು ಜಾಸ್ತಿ ಇರುತ್ತೆ, ಸ್ಟಿಚಿಂಗ್ ಕೆಲಸ ತುಂಬಾನೇ ಇರುತ್ತೆ. ಕರೆಂಟ್ ಪ್ರಾಬ್ಲಮ್ಮು ಅಥವಾ ಮಷಿನ್ ಪ್ರಾಬ್ಲಮ್, ಏನಾದ್ರೂ ಒಂದು ಪ್ರಾಬ್ಲಮ್ ಆಗಿ ಆ ಟೈಮ್ ಏನಾಗುತ್ತೆ, ನಾವು ಅನ್ಕೊಂಡಿರೋ ಟೈಮ್ ರೀಚ್ ಆಗಲ್ಲ, ಮುಂದೆ ಹೋಗ್ಬಿಡುತ್ತೆ. ಸೊ ಅವ್ರು ಬರ್ತಾರೆ, ಸೊ ರೆಡಿ ಆಗಿಲ್ಲ, ಅವಾಗ ನಾವೇನ್ ಮಾಡ್ಬೇಕು, ರೆಡಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಪಾಪ ಕೆಲವರು ವರ್ಷಕ್ಕೆ ಒಂದೇ ಸೀರೆ ತಗೊಳ್ತಾರೆ, ಅಮೌಂಟ್ ಪ್ರಾಬ್ಲಮ್ ಇರುತ್ತೆ, ಏನೋ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೂ ಯಾವ್ದೋ ಒಂದು ಹಬ್ಬಕ್ಕೆ ಹಾಕೊಳ್ಬೇಕು ಅಂತ ಹೇಳಿ, ಆ ಹಬ್ಬಕ್ಕೆ ಅವ್ರಿಗೆ ಹಾಕೊಳಕ್ ಆಗಿಲ್ಲ ಅಂತ ಅಂದ್ರೆ ಟೈಲರ್ಗಳಿಂದ, ನಮ್ಮಂಥವ್ರಿಂದ ಒಂದ್ ವಾರಕ್ಕೆ ಮುಂಚೆನೆ ಕೊಟ್ಟಿರ್ತಾರೆ, ಆದ್ರೂ ನಮ್ಮ ಪ್ರೆಷರ್ ಇಂದ ನಾವು ಅದನ್ನ ಸ್ಟಿಚ್ ಮಾಡಿರಲ್ಲ. ಸ್ಟಿಚ್ ಮಾಡಿದಾಗ ಹಬ್ಬಕ್ಕೆ ಅವ್ರಿಗೆ ಹಾಕೊಳಕ್ ಕೊಟ್ಟಿಲ್ಲ ಅಂದ್ರೆ ನಿಮ್ ಮೇಲೆ ಬರುವಂತ ಸಿಟ್ಟು ಯಾರ ಮೇಲೂ ಬಂದಿರಲ್ಲ, ಅಷ್ಟು ಸಿಟ್ಟು ಬಂದು ಅಲ್ಲೇ ಬೈದು ಇಸ್ಕೊಂಡು ಹೋಗ್ತಾರೆ. ಸೊ ಅವಾಗ ಏನ್ ಮಾಡ್ಬೇಕು, 5 ಗಂಟೆಗೆ ನಾನು ಕೊಡ್ತೀನಿ ಅಂತ ಹೇಳಿದ್ನ ಬ್ಲೌಸು, 10 ಗಂಟೆ ರಾತ್ರಿ ಆಗ್ಲಿ ಸ್ಟಿಚ್ ಮಾಡಿ ಬೆಳಿಗ್ಗೆ 6 ಗಂಟೆಗೆ ಆಗುತ್ತೋ 7 ಗಂಟೆಗೆ ಆಗುತ್ತೋ ತಗೊಂಡೋಗಿ ಅವ್ರಿಗೆ ತಲುಪಿಸ್ಬಿಡ್ಬೇಕು. ಸೊ ನನ್ಗೆ ಆಗಿದೆ ಈ ತರ, ಅವರೇ ಬರ್ತಾರೆ ಶಾಪ್ ಹತ್ರ ಕೊಟ್ಟು ತಗೊಂಡ್ ಹೋಗ್ತಾರೆ, ಬಟ್ ನಾನ್ ಏನ್ ತಪ್ಪು ಮಾಡಿರ್ತೀನಿ, ಏನ್ ರೀಚ್ ಮಾಡಕ್ ಆಗಿರಲ್ವಲ್ಲ. ಸೊ ಆಗ ಆ ತಪ್ಪನ ನಾನು ಅದನ್ನ ಸರಿ ಮಾಡ್ಬೇಕು, ಕುತ್ಕೊಂಡು ಸ್ಟಿಚ್ ಮಾಡ್ತೀನಿ, ಬೆಳಿಗ್ಗೆ ಸಂಜೆ 10:30 11 ಗಂಟೆಗೆ ಆಗುತ್ತಾ ಸ್ಟಿಚಿಂಗ್ ಕಂಪ್ಲೀಟ್ ಆಗುತ್ತಾ, ಅಷ್ಟೊತ್ತಲ್ಲಿ ಹೋಗಕ್ಕಾಗಲ್ಲ, ಬೆಳಿಗ್ಗೆ ಅಷ್ಟೊತ್ತಿಗೆನೆ ಅವ್ರದ್ದೇನ್ ಫಂಕ್ಷನ್ ಟೈಮ್ ಇರುತ್ತೆ ಅದಕ್ಕಿಂತ ಒಂದು half an hour ಮುಂಚೆನೆ ಆ ಬ್ಲೌಸ್ ನ ಅವ್ರ ಮನೆ ಬಾಗ್ಲಿಗೆ ಹೋಗಿ ಕೊಟ್ಟು ಬರ್ತೀವಿ. ಸೊ ಇದು ಯಾವ್ದೇ ಎಕ್ಸ್ಟ್ರಾ ಅಮೌಂಟ್ ತಗೊಳಕಲ್ಲ, ನನಗೆ ಒಪ್ಸಿರುವಂತ ಕೆಲ್ಸನ ನಾನು ಲೇಟ್ ಮಾಡಿದಕ್ಕೆ ನಾನ್ ಪನಿಷ್ಮೆಂಟ್ ತಗೊಳ್ತೀನಿ. ಅವ್ರ ಕೆಲ್ಸ ಕೊಟ್ಟಿದ್ದು ಆಗ್ಬೇಕು, ಓಕೆ ಒಂದು 10 ನಿಮಿಷ ಒಂದು ದಿನ ಲೇಟ್ ಆದ್ರೂ ಮನೆ ಬಾಗ್ಲಿಗೆ ತಂದು ಕೊಟ್ಟಿದ್ದೀರ ಅಂತ ಅವ್ರಿಗೂ ಒಂದು ಖುಷಿ ಆಗ್ಬೇಕು. ನೆಕ್ಸ್ಟ್ ಅವಾಗ ಅವ್ರು ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ, ಆಗಲ್ಲ ಹೋಗ್ರಿ, ನನ್ಗೂ ನಾಳೆ ಹಬ್ಬ ಐತೆ, ನನ್ಗೆ ಹೊಲಿಯಕ್ ಆಗಲ್ಲ ಹೋಗ್ರಿ ಅನ್ನೋದಲ್ಲ. ಅದನ್ನೆಲ್ಲ ನೀವು ಅವ್ರ ಹತ್ರ ಏನ್ ಅವ್ರ ಬಟ್ಟೆ ನಿಮಗೆ ತಂದ್ಕೊಡ್ತಾರೆ, ಸೊ ಅವಾಗ ಒಪ್ಕೊಳ್ಳೋವಾಗ್ಲೇನೆ ನಿಮ್ ತಲೆಯಲ್ಲಿ ಇರ್ಬೇಕು. ಸೊ ಇವಾಗ ಇನ್ ಕೇಸ್ ಹಬ್ಬಗಳು ಅಂತ ಬಂದಾಗ ತುಂಬಾ ಜಾಸ್ತಿ ಪ್ರೆಷರ್ ವರ್ಕ್ ಇರುತ್ತೆ ಅಂತ ಹೇಳದ್ನಲ್ಲ, ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ಖಂಡಿತ ಅವ್ರನ್ನ ಅವತ್ತೇ ನನ್ ಕೈಯಲ್ಲಿ ಆಗಲ್ಲ, ಈ ಡೇಟಿಗೆ ಬಂದ್ರೆ ನಾನು ಕೊಡ್ತೀನಿ ಅಂತ ನೀವು ಫಸ್ಟೇ ಹೇಳ್ಬಿಡ್ಬೇಕು. ಅವರು ವೆಯ್ಟ್ ಮಾಡಿ ಹೊಲ್ಸ್ಕೊಳ್ತಾರೆ. ಯಾಕಂದ್ರೆ ಹೇಳದ್ನಲ್ಲ, ಟೈಲರ್ಸು ಒಬ್ಬರ ಹತ್ರ ಕಸ್ಟಮರ್ಸ್ ಸೆಟ್ ಆದ್ರೆ ಇನ್ನೊಂದು ಟೈಲರ್ ಹತ್ರ ಹೋಗಲ್ಲ, ಹಣದ ಮುಖ ನೋಡಲ್ಲ. ಏನಕ್ಕಂದ್ರೆ ಅವ್ರ ಫಿಟ್ಟಿಂಗ್ ನೀಟಾಗಿ ಬರ್ಬೇಕು. ಎಷ್ಟೇ ದೂರ ಇಲ್ಲಿ ನಿಮ್ನ ಹುಡ್ಕೊಂಬಂದ್ ಕೊಡ್ತಾರೆ. ಸಪೋಸ್ ಅವ್ರು ಇಲ್ಲಿರ್ತಾರೆ, ಬಾಡಿಗೆ ಮನೆ ಮಾಡ್ಕೊಂಡು ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗಿರ್ತಾರೆ, ಅಲ್ಲಿ ಅವ್ರ ಸರೌಂಡಿಂಗ್ ಟೈಲರ್ಸ್ ಶಾಪ್ ಇರಲ್ವಾ, ಖಂಡಿತ ಇರುತ್ತೆ. ಆದ್ರೂ ಅವ್ರು ನಿಮ್ಮನ್ನೇ ಹುಡ್ಕೊಂಬಂದ್ ಕೊಡೋದು ಏನಕ್ಕಪ್ಪ ಅಂದ್ರೆ ನಿಮ್ಮ ಹತ್ರ ಅವ್ರಿಗೆ ಸೆಟ್ ಆಗಿರುತ್ತೆ ಕೆಲಸ, ಬೇರೆಯವ್ರ ಹತ್ರ ಹೋದ್ರೆ ಸೆಟ್ ಆಗಲ್ಲ. ಇದೊಂದೇ ಕಾರಣಕ್ಕೆ, ಓಕೆನಾ? ಸೊ ಆ ರೀತಿ ನೀವು ಕಸ್ಟಮರ್ಸ್ ನ ನೀಟಾಗಿ ನೋಡ್ಕೊಳ್ಬೇಕು. ಕಸ್ಟಮರ್ಸ್ ಅಂದ್ರೆ ದೇವ್ರ ಲೆಕ್ಕನೇ ತಗೊಳ್ಬೇಕು, ಓಕೆನಾ? ಸೊ ಇಷ್ಟೆಲ್ಲ ನೀವು ರೆಡಿ ಆಗಕ್ಕೆ, ಶಾಪ್ ಓಪನ್ ಮಾಡಕ್ ಮುಂಚೆನೆ ನಿಮ್ ತಲೆಯಲ್ಲಿ ಇಟ್ಕೊಳ್ಬೇಕು. ಈ ಹಬ್ಬ ಇದು ಎಲ್ಲಾನು ನಾವು ಅವಾಯ್ಡ್ ಮಾಡ್ತೀವಿ, ಆದಷ್ಟು ರೆಡಿ ಇರಬೇಕು. ಈಗ ನೋಡಿ, ಒಂದ್ ಶಾಪ್ ಓಪನ್ ಮಾಡ್ಬೇಕಂತ ಅಂದ್ರೆ ಒಂದು ಶಾಪ್ ನ ನೀವು ರೆಂಟ್ ತಗೊಳ್ಬೇಕು, ಅದಕ್ಕೊಂದು ಅಡ್ವಾನ್ಸ್ ಪೇ ಮಾಡ್ಬೇಕು, ಅದಕ್ಕೊಂದು ಇಷ್ಟು ಅಂತ ಬಾಡಿಗೆ ಕಟ್ಬೇಕು ತಿಂಗಳಿಗೆ, ಚಿಕ್ಕದೋ ದೊಡ್ಡದೋ ಒಂದಿಷ್ಟು ಅಂತ ಕಟ್ಲೇಬೇಕು. ಅದನ್ನ ನೀವು ಆ ಶಾಪಲ್ಲೇ ಕುತ್ಕೊಂಡು ದುಡ್ದು ಕಟ್ಟಿದ್ರೆ ಅದು ಬಿಸ್ನೆಸ್ ಲಕ್ಷಣ. ನೀವು ಶಾಪ್ ಓಪನ್ ಮಾಡ್ಬಿಟ್ಟು ಶಾಪಲ್ಲಿ ದುಡಿದೀರಾ, ಬೇರೆ ಎಲ್ಲಿಂದನೋ ಅಥವಾ ಬೇರೆ ಕಡೆಯಿಂದ ಅಮೌಂಟ್ ನ ತಂದು ಹಾಕಿದ್ರೆ ವೇಸ್ಟ್, ನೀವು ಶಾಪ್ ಓಪನ್ ಮಾಡೋದೇ ವೇಸ್ಟ್. ಸೊ ಇದು ಮೈಂಡ್ ಅಲ್ಲಿ ಇಲ್ಲಿ ಇಷ್ಟೆಲ್ಲ ಏನಿಗೆ ಬಿಡಿಸಿ ಹೇಳ್ದೆ ಅಂತ ಅಂದ್ರೆ, ಶಾಪ್ ಓಪನ್ ಮಾಡಕ್ ಮುಂಚೆ ನೀವು ರೆಡಿ ಇರಬೇಕು. 10 ಗಂಟೆ ರಾತ್ರಿ ಆದ್ರೂ ನಾನು ಕೂತ್ಕೊಂಡು ಸ್ಟಿಚ್ ಮಾಡ್ತೀನಿ, ವರ್ಷದಲ್ಲಿ 365 ದಿವಸ ಆದ್ರೂ ಪರವಾಗಿಲ್ಲ, ನಾನು ಕೂತ್ಕೊಂಡು ಸ್ಟಿಚ್ ಮಾಡ್ತೀನಿ. ಸೊ ಇದು ನಿಮ್ ತಲೆಯಲ್ಲಿ ರೆಡಿ ಇರ್ಬೇಕು, ನೀವು ರೆಡಿ ಇಟ್ಕೊಂಡಿರ್ಬೇಕು.
ಸೊ ಇದಕ್ಕೆ ಹೇಳಿದ್ದು ಫಸ್ಟ್ ನೀವು ಫಿಟ್ ಆಗಿರ್ಬೇಕು, ನೀವು ರೆಡಿ ಇರಬೇಕು. ಸೊ ಇಷ್ಟು ಎಲ್ಲ ನೀವು ರೆಡಿ, ಓಕೆ ಎಷ್ಟೇ ಕೆಲಸ ಬರಲಿ ನಾನು ಮಾಡ್ತೀನಿ, ಹಾರ್ಡ್ ವರ್ಕ್ ಮಾಡ್ತೀನಿ, ನಾನು ರಾತ್ರಿ 10 ಗಂಟೆ ಆದ್ರೂ ಸರಿ ಕೊಟ್ಟಿರುವಂತಹ ಕೆಲಸನ ಕೂತ್ಕೊಂಡು ಮಾಡಿ ಮುಗಿಸಿನೇ ಹೋಗ್ತೀನಿ ಅನ್ನೋ ಹಠ ಇದ್ರೆ ಖಂಡಿತ ಶಾಪ್ ಓಪನ್ ಮಾಡಿ. ಸೊ ಇಷ್ಟು ನಿಮ್ ತಲೆಯಲ್ಲಿ ಇರಬೇಕು. ಇದಾದ್ಮೇಲೆ ಶಾಪ್ ಓಪನ್ ಮಾಡ್ಲಿಕ್ಕೆ ಪ್ರೀ ಪ್ಲಾನ್ ಅನ್ನಲ್ಲ, ತಯಾರಿ. ಜಾಸ್ತಿ ಎಲ್ಲ ಏನು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಒಂದು ಟೇಬಲ್ ತಗೊಳ್ಳಿ, ನೀವೇನ್ ಬಟ್ಟೆ ಅಗ್ಲ ಹಾಕೊಳ್ಳೋಂಥದ್ದು. ಮೊನ್ನೆ ಹೊಸ್ದಾಗಿ ಓಪನ್ ಮಾಡ್ತಾ ಇರೋರು, ಅದರಲ್ಲಿ ಸಾಲ ಸೂಲ ಮಾಡ್ತಿರೋ ಅಂಥವ್ರಿಗೆ ನಾನು ಹೇಳೋದು, ತುಂಬಾ ಆಡಂಬರ ಖರ್ಚು ಮಾಡೋದು ಬೇಡ, ಆಡಂಬರ ಬೇಡ. ಸೊ ಆಡಂಬರ ಮಾಡಿ ಟೈಲರಿಂಗ್ ಕೆಲಸದಲ್ಲಿ ಸಕ್ಸಸ್ ಆಗ್ತೀವಿ ಅನ್ನೋದು ಸುಳ್ಳು. ಆಡಂಬರ ನೀವು ಸ್ಟಿಚ್ ಮಾಡುವಂತ ಕೆಲಸದಲ್ಲಿ ಇರಬೇಕು. ಆ ಆಡಂಬರ, ನೀವು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ರ ಅದ್ರಲ್ಲಿ ಎದ್ದು ಕಾಣಬೇಕು, ಆ ಬ್ಲೌಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ, ಅದೇ ಆಡಂಬರ. ಅದ್ರಲ್ಲಿ ತೋರಿಸಿ, ಸುಮ್ಮನೆ ಯೂಸ್ ಇಲ್ದಿರೋದಕ್ಕೆಲ್ಲ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಡಿ. ಈಗ ಒಂದು ಶಾಪ್ ಓಪನ್ ಮಾಡಬೇಕು ಅಂತ ಅಂದ್ರೆ ಪರ್ಟಿಕ್ಯುಲರ್ ಆಗಿ 3 ಮಿಷಿನ್ ಬೇಕೇ ಬೇಕು. ಒಂದು ಸ್ಟಿಚಿಂಗ್ ಮಿಷಿನ್ ಬೇಕು, ಒಂದು ಜಿಗ್ಜಾಗ್ ಮಿಷಿನ್ ಬೇಕು, ಒಂದು ಓವರ್ಲಾಕ್ ಮಿಷಿನ್ ಬೇಕು. ಈ 3 ಮಿಷಿನ್ ಬೇಕೇ ಬೇಕು. ಖಂಡಿತ ಈ 3 ಮಿಷಿನ್ ನ ತಗೊಳ್ಳಿ. ಸೊ ನೆಕ್ಸ್ಟ್, ಒಂದು ಟೇಬಲ್ ಇರಲೇಬೇಕು. ಒಂದು ಟೇಬಲ್ ಮನೆಯಲ್ಲೇ, ಯಾವ್ದಾದ್ರು ಸಾಲ ಸೂಲ ಮಾಡ್ತಿರೋರ್ಗೆ ಹೇಳ್ತಾ ಇದೀನಿ, ಸಾಲ ಮಾಡ್ಬೇಕು ಅಂತಿರೋರಿಗೆ ಮನೆಯಲ್ಲೇ ಒಂದಷ್ಟು ಅಗಲದ ಟೇಬಲ್ ಇದೆ ಆದ್ರೆ ಖಂಡಿತ ನೀವು ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಟೈಲರಿಂಗ್ ಅಲ್ಲಿ ಒಂದು ಲೆವೆಲ್ ಬರೋವರೆಗೂ ಮನೇಲಿ ಏನಿದೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಒಂದು ಟೇಬಲ್, ಸಿಂಪಲ್ ಆಗಿರೋದು ಒಂದು ಟೇಬಲ್ ತಗೊಳ್ಳಿ. ಕೂತ್ಕೊಂಡು ಕಟಿಂಗ್ ಮಾಡಕ್ ಆಗಲ್ಲ ಜಾಸ್ತಿ ಹೊತ್ತು ನೆಲದ ಮೇಲೆ, ನಿಂತ್ಕೊಂಡಾದ್ರೆ ಬೇಗ ಕೆಲಸ ಆಗುತ್ತೆ. ಸೊ ಒಂದು ಟೇಬಲ್ ಸಿಂಪಲ್ ಆಗಿರೋದು ತಗೊಳ್ಳಿ. ಆಮೇಲೆ ಆಡಂಬರವಾಗಿರೋದು, ವುಡ್ ಅಲ್ಲಿ ಇರೋದು, ಒಂದು ಒಳ್ಳೆ ವುಡ್ ಇರುವಂತ ಟೇಬಲ್. ಆಮೇಲೆ ನೀವು ಟೈಲರಿಂಗ್ ಕೆಲಸ ಸಕ್ಸಸ್ ಆದ್ಮೇಲೆ ಏನ್ ಬೇಕೋ ಆಡಂಬರ ಮಾಡ್ಕೊಳ್ಳಿ. ಏನ್ ಇನ್ಕಮ್ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ನೀವೇನ್ ಎಷ್ಟು ಕೆಲಸ ಮಾಡ್ಬೇಕು, ಆ ಇನ್ಕಮ್ ನ ತಗೊಳಕ್ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕು ಅನ್ನೋದು ನಿಮಗೆ ಖಂಡಿತ ಗೊತ್ತಿರುತ್ತೆ. ಅವಾಗ ಖರ್ಚು ಮಾಡ್ಬೇಕಾ ಬೇಡವಾ ಅನ್ನೋದು ಕೂಡ ಖಂಡಿತ ನಿಮ್ ತಲೆಯಲ್ಲಿ ಬರುತ್ತೆ. ಹೇಳಿದ್ನಲ್ಲ, 3 ಮಷೀನು, ಒಂದ್ ಕತ್ರಿ ಟೇಪು, ಟೈಲರಿಂಗ್ ಕಲಿಯುವಾಗ ಇದು ನಿಮ್ಮ ಹತ್ರ ಇದ್ದೇ ಇರುತ್ತೆ, ಖಂಡಿತ ಅದನ್ನೇ ತಗೊಳ್ಳಿ. ಒಂದ್ ಟೇಬಲ್ಲು. ಆಮೇಲೆ ನೀವು ಏನ್ ಸ್ಟಿಚ್ ಮಾಡಿರ್ತೀರಾ ಅದನ್ನ ಎಕ್ಸ್ಪೋಸ್ ಮಾಡ್ಲಿಕ್ಕೆ, ಅಂದ್ರೆ ನಿಮ್ಮ ಅಂಗಡಿಗೆ ಯಾರು ಕಸ್ಟಮರ್ ಬರ್ತಾರೆ ಅವ್ರು ಬಂದಿದ ತಕ್ಷಣ ನೀವು ಡಿಸೈನ್ ಆಗಿರ್ಲಿ, ನಾರ್ಮಲ್ ಬ್ಲೌಸ್ ಆಗಿರ್ಲಿ, ಯಾವುದೇ ಆಗಿರ್ಲಿ, ಸೊ ಅದನ್ನೆಲ್ಲ ಅವ್ರಿಗೆ ಕಾಣೋ ತರ ನೀವು ಹಾಕ್ಬೇಕು. ಆದ್ರೆ ನಿಮ್ಗೆ ಶಕ್ತಿ ಇದ್ರೆ ನಿಮ್ ಶಾಪಿಗೆ ಮುಂದೆಗಡೆ ಒಂದು ಗ್ಲಾಸ್ ನ ಮಾಡಿಸಿ, ಹೊರಗಡೆಯಿಂದ ಆ ಗ್ಲಾಸ್ಗೆ ನಾವು ಮಾಡಿರುವಂತಹ ಬ್ಲೌಸ್ ನ ಆ ಗ್ಲಾಸ್ ಅಲ್ಲಿ ಕಾಣೋ ತರ ಹಾಕಿದ್ರೆ ಹೊರಗಡೆಯಿಂದ ನೀಟಾಗಿ ಕಾಣುತ್ತೆ. ಶಕ್ತಿ ಇಲ್ವಾ, ಬೇಡ, ಒಂದು ದಾರ ಕಟ್ಕೊಳ್ಳಿ, ಒಂದು ಪೈಪ್ ಅಥವಾ ಒಂದು ಹ್ಯಾಂಗರ್ ಏನೋ ಒಂದು ಸೈಡಲ್ಲಿ ಕಟ್ಕೊಳ್ಳಿ. ನೀವು ಸ್ಟಿಚ್ ಮಾಡಿರೋದೆಲ್ಲ ನೀವು ಅಲ್ಲಿ ಹ್ಯಾಂಗರ್ಗೆ ಹಾಕಿ. ಸ್ಟಾರ್ಟಿಂಗ್ ಆ ಕಾಲದಲ್ಲಿ ನಾನು ಶುರು ಮಾಡಿದಾಗ ಖಂಡಿತ ನಾನು ಯಾವ್ದು ಗ್ಲಾಸ್ ಸೆಟ್ಟಿಂಗ್ ಎಲ್ಲ ಮಾಡ್ಸಿರಲಿಲ್ಲ, ಒಂದು ಹ್ಯಾಂಗರ್ ಮಾಡಿಸಿದ್ದೆ. ಹ್ಯಾಂಗರ್ಗೆ ನಾನು ಏನೇನು ಸ್ಟಿಚ್ ಮಾಡಿದೀನಿ ಅದನ್ನ ಹಾಕ್ತಿದ್ದೆ. ಸೊ ಕಸ್ಟಮರ್ಸ್ ಹೊಸ್ದಾಗಿ ಬರ್ತಾರಲ್ಲ, ಅವರೆಲ್ಲ ನೀವೇನ್ ಸ್ಟಿಚ್ ಮಾಡ್ತೀರಾ, ಯಾವ ತರ ಸ್ಟಿಚ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾರೆ. ಸೊ ಅಂತವ್ರಿಗೆಲ್ಲ ನೋಡಿ ಇದೆಲ್ಲ ನಾನ್ ಮಾಡಿರೋದೆ ಅಂತಾನು ತೋರಿಸ್ಬೋದು. ಸೊ ಇನ್ನು ಯಾರು ನನ್ನ ಕ್ಲಾಸಲ್ಲೆಲ್ಲ ಸೇರ್ಕೊಂಡಿದ್ದೀರಾ, ನನ್ನ ಹತ್ರ ಡಿಸೈನ್ ಕೋರ್ಸಿಗೆಲ್ಲ ಸೇರ್ಕೊಂಡಿದ್ದೀರಾ, ನಿಮಗಂತೂ ತುಂಬಾನೇ ಈಸಿ ಆಗುತ್ತೆ. ಏನಕ್ಕಂದ್ರೆ ನಾನು ಅಲ್ಲಿ ಫಸ್ಟೇ ಹೇಳಿದ್ದೆ, ಎಲ್ಲ ನೀಟಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಅದನ್ನ ಶಾಪ್ ಓಪನ್ ಮಾಡಿದಾಗ ಗ್ಲಾಸಲ್ಲೂ ಹಾಕ್ಬೋದು. ಹಾಗೆ ಬಂದವ್ರಿಗೆ ನೀವು ಏನೇನೆಲ್ಲ ಡಿಸೈನ್ ಮಾಡಕ್ ಹೇಳ್ತೀರಾ, ಏನೇನೆಲ್ಲ ಡಿಸೈನ್ ಮಾಡಿದೀರಾ, ಸೊ ಅದನ್ನೆಲ್ಲ ತೋರಿಸಿ ಅಂದಾಗ ಖಂಡಿತ ನೀವೇ ಮಾಡಿರುವಂತಹ ಡಿಸೈನ್ಸ್ ಇರುತ್ತೆ, ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿರೋದು, ಅದನ್ನ ತೋರಿಸ್ಬೋದು. ಸೊ ನಿಮ್ಗೆ ಎಷ್ಟು ತೋರಿಸ್ಬೋದು ಅಂದ್ರೆ 20 ಬ್ಯಾಕ್ ನೆಕ್ ಶೇಪ್ ಮಾಡಿರುವಂತ ತೋರಿಸ್ಬೋದು. ಅದರಲ್ಲಿ ಲೇಸು ಪೈಪಿಂಗ್ ಅಟ್ಯಾಚ್ ಮಾಡಿರೋದೆಲ್ಲ ಹೇಳ್ಕೊಟ್ಟಿರ್ತೀನಿ. ಅದಾದ್ಮೇಲೆ 20 ಪ್ಯಾಚ್ ವರ್ಕ್ ಡಿಸೈನ್ಸ್ ಅಷ್ಟನ್ನು ತೋರಿಸ್ಬಿಟ್ರೆ ಏನ್ ಅನ್ಕೊಳ್ತಾರೆ ಗೊತ್ತಾ, ಈ ಎಕ್ಸ್ಪರ್ಟ್ ಟೈಲರ್ ಇವರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಬಂದ್ಬಿಟ್ಟು ಅಲ್ಲೇ ಕೊಟ್ಬಿಟ್ಟು ಹೋಗ್ತಾರೆ. ಹಾಗೆ ಅವ್ರ ಕೆಲ್ಸನೂ ನೀವು ಅದೇ ತರನ ಮಾಡ್ಬೇಕಾಗತ್ತೆ. ಸೊ ಬೇರೆ ಕಡೆ ಮಾಡಿರುವಂತವ್ರು, ಬೇರೆ ಕಡೆ ಕಲ್ತಿರುವಂತವ್ರು, ನನ್ನ ಹತ್ರ ಅಲ್ಲ ಬೇರೆ ಕಡೆ ಕಲ್ತಿರುವಂತವ್ರು ಶಾಪ್ ಓಪನ್ ಮಾಡ್ಬೇಕು ಅಂದ್ರೆ ಖಂಡಿತ ನೀವು ಡಿಸೈನ್ ಕೋರ್ಸ್ ಮಾಡುವಾಗ ಡಿಸೈನ್ಸ್ ಮಾಡಿರ್ತೀರಲ್ಲ ಅದನ್ನೆಲ್ಲ ನೀಟಾಗಿ ಸೇಫ್ ಆಗಿ ಎತ್ತಿಟ್ಕೊಂಡು ನೀವೇನ್ ಮಾಡಿರ್ತೀರಾ ಅದನ್ನ ತೋರಿಸಿ. ನೀವು ಸ್ಟಿಚಿಂಗ್ ಮಾಡಿರೋದೆಲ್ಲ ಕಸ್ಟಮರ್ ನಿಮ್ ಅಂಗಡಿಗೆ ಬಂದಿದ ತಕ್ಷಣ ಕಾಣೋ ತರ ಇರ್ಬೇಕು. ಅಥವಾ ಹೊರಗಡೆ ಎಲ್ಲಾದ್ರೂ ಹೋಗ್ತಾ ಇರ್ತಾರ, ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ, ಸೊ ಯಾವ್ದೋ ಒಂದು ಶಾಪ್ ಹೊಸದಾಗ ಓಪನ್ ಆಗಿದೆ ಅಂತ ಈ ಕಡೆ ಟರ್ನ್ ಮಾಡಿ ನೋಡ್ತಾರೆ. ನೀವು ಮಾಡಿರುವಂತಹ ಡಿಸೈನ್ಸ್ ಇದನ್ನೆಲ್ಲ ಗ್ಲಾಸ್ ಮೇಲೆ ವೇರ್ ಮಾಡಿರೋದನ್ನ ನೋಡ್ಬಿಟ್ಟು ಅವತ್ತು ಅವ್ರಿಗೆ ಅವಶ್ಯಕತೆ ಇರಲ್ಲ. ಯಾವಾಗಾದ್ರೂ ಅವಶ್ಯಕತೆ ಬಂದಾಗ ಓಕೆ ಅಲ್ಲೊಂದು ಹೊಸದಾಗ ಓಪನ್ ಆಗಿತ್ತಲ್ಲ, ಸೊ ಅಲ್ಲಿ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ನಿಮ್ಗೆ ಖಂಡಿತ ತಂದ್ಕೊಡ್ತಾರೆ. ತಂದ್ಕೊಡ್ತಾರೆ, ಅದು ಸರಿಯಾಗಿದ ತಕ್ಷಣ ಡೇ ಬೈ ಡೇ ನಿಮ್ಗೆ ಪರ್ಮನೆಂಟ್ ಕಸ್ಟಮರ್ ಆಗ್ತಾರೆ. ಸೊ ಅದಾದ್ಮೇಲೆ ನೀವು ಶಾಪ್ ಓಪನ್ ಮಾಡ್ತೀರಾ, 3 ಮಷಿನ್ ಹಾಕ್ತೀರಾ, ಒಂದು ಟೇಬಲ್ ಹಾಕ್ತೀರಾ, ಸೊ ಇಷ್ಟೆಲ್ಲ ಮಾಡ್ತೀರಾ. ನೀವು ತಲೆಯಲ್ಲಿ ಇಟ್ಕೊಳ್ಬಾರ್ದು, ಸೊ ನಾನು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿದ್ದೀನಿ, ನಾನು ಇಷ್ಟೊಂದು 1000 ರೂಪಾಯಿ ಖರ್ಚು ಮಾಡಿ ಟೈಲರಿಂಗ್ ಕಲ್ತಿದ್ದೀನಿ, ನಾನು ಯಾಕೆ ಆಲ್ಟ್ರೇಷನ್ ಮಾಡಬೇಕು. ಸೊ ಇದೆಲ್ಲ ತಲೆಯಲ್ಲಿ ಇರುತ್ತೆ. ಖಂಡಿತ ಶಾಪ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಆಲ್ಟ್ರೇಷನ್ ಆಗ್ಲಿ ಯಾವುದೇ ಆಗ್ಲಿ ಕೊಟ್ರೆ ಮಾಡಲ್ಲ ಅಂತ ಅನ್ಬೇಡಿ, ಖಂಡಿತ ತಗೊಳ್ಳಿ.
ನಾನ್ ನಿಮ್ಗೆ ಇದನ್ನ ಒತ್ತಿ ಒತ್ತಿ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ಆಲ್ಟ್ರೇಷನ್ ತಂದ್ಕೊಡ್ತಾರೆ. ಸೊ ಆಲ್ಟ್ರೇಷನ್ ನೀವೇನ್ ಫ್ರೀ ಆಗಿ ಮಾಡ್ಕೊಡಲ್ಲ, ಅದಕ್ಕೊಂದಷ್ಟು ಅಮೌಂಟ್ ಅನ್ನೋದು ನೀವು ತಗೊಳ್ತೀರಾ. ಸ್ಟಾರ್ಟಿಂಗ್ ಅಲ್ಲಿ ಬರೀ ನಾನು ಬಟ್ಟೆ ಹೊಲ್ದ್ಬಿಟ್ಟೇನೆ ದೊಡ್ಡ ದೊಡ್ಡ ಬ್ಲೌಸ್ ಹೊಲ್ದ್ಬಿಟ್ಟೆ ಸಂಪಾದನೆ ಮಾಡ್ತೀನಿ ಅನ್ನೋದನ್ನ ತಲೆಯಿಂದ ತೆಗೆದು ಯಾವ್ದೇ ಬಲ್ಲಿ ತಗೊಂಡು ಮಾಡಿದಾಗ ನಿಮ್ಗೊಂದಷ್ಟು ಅಮೌಂಟ್ ಅನ್ನೋದು ಕ್ರಿಯೇಟ್ ಆಗತ್ತೆ, ಸಿಗುತ್ತೆ ನಿಮಗೆ. ಅಮೌಂಟ್ ಅಲ್ಲಿ ಏನಕ್ಕಂದ್ರೆ ಫಸ್ಟ್ ಶಾಪ್ ಓಪನ್ ಮಾಡಿದ ತಕ್ಷಣ ಕ್ಯೂ ಅಲ್ಲಿ ನಿಂತ್ಕೊಂಡು ಯಾರು ಬ್ಲೌಸ್ ಆಗ್ಲಿ ಡ್ರೆಸ್ ಆಗ್ಲಿ ನಿಮಗ್ ಕೊಡಲ್ಲ. ಏನ್ ಸಿಗುತ್ತೆ ಅದನ್ನ ತಗೊಂಡ್ ಮಾಡಿ. 100 ರೂಪಾಯಿ ಸಿಗೋ ಜಾಗದಲ್ಲಿ 50 ರೂಪಾಯಿನೇ ಸಿಗ್ಲಿ. ಏನು ಇಲ್ದಿರ ಖಾಲಿ ಕುತ್ಕೊಳ್ಳೋ ಬದಲು 50 ರೂಪಾಯಿ ಸಂಪಾದನೆ ಮಾಡೋದು ಬಹಳ ಒಳ್ಳೇದು. ಇನ್ನೊಂದು ನೀವೇನ್ ಆಲ್ಟ್ರೇಷನ್ ಮಾಡಕ್ ತಗೊಂಬಂದ್ ಕೊಡ್ತಾರೆ, ಸೊ ಅಲ್ಲಿಂದ ಅವ್ರು ನಿಮ್ಮನ್ನ ಕೇಳ್ತಾರೆ ನೀವ್ ಇನ್ನೇನೇನೆಲ್ಲ ಹೊಲಿತೀರಾ, ಖಂಡಿತ ಕೇಳ್ತಾರೆ. ಅವಾಗ ನೀವೇನೇನೆಲ್ಲ ಹೊಲಿತೀರಾ, ಸೊ ಅದ್ರ ಬಗ್ಗೆ ಎಲ್ಲ ಹೇಳಿ. ನೆಕ್ಸ್ಟ್ ಖಂಡಿತ ಅವರು ಇವತ್ತು ಆಲ್ಟ್ರೇಷನ್ ಮಾಡ್ಕೊಟ್ಟು ನೀವು ಅವ್ರನ್ನ ತುಂಬಾ ಬಾಯಿ ತುಂಬಾ ಚೆನ್ನಾಗಿ ಮಾತಾಡ್ಸಿ ಕಳ್ಸಿದ್ರೆ ನೆಕ್ಸ್ಟ್ ಖಂಡಿತ ಅವ್ರೊಂದು ಬ್ಲೌಸ್ ಅಥವಾ ಡ್ರೆಸ್ ಏನಾದ್ರು ಒಂದು ಹಿಡ್ಕೊಂಡು ಬಂದೇ ಬರ್ತಾರೆ. ಸೊ ಆಗ ನೀವು ಅವ್ರ ಕೆಲಸ ಮಾಡ್ಕೊಡ್ರೆ ಖಂಡಿತ ಆ ಕೆಲಸ ಅವ್ರಿಗೆ ಇಷ್ಟ ಆದ್ರೆ ಖಂಡಿತ ಅವ್ರು ನಿಮ್ಗೆ ಪರ್ಮನೆಂಟ್ ಕಸ್ಟಮರ್ ಆಗ್ತಾರೆ. ಮತ್ತೆ ಹೇಳಿದ್ನಲ್ಲ, ಕಮ್ಯುನಿಕೇಶನ್ ಜಾಸ್ತಿ ಆಗುತ್ತೆ, ಒಬ್ರಿಂದ ಒಬ್ರಿಗೆ ರೀಚ್ ಆಗ್ತೀರಾ. ಆಗ ನಿಮ್ಮ ಬಿಸ್ನೆಸ್ ಅನ್ನೋದು ಅಥವಾ ನಿಮ್ಮ ಟೈಲರಿಂಗ್ ಶಾಪ್ ಅನ್ನೋದು ಏನ್ ಹೇಳಿ ಎತ್ತರಕ್ಕೆ ಬೆಳೆಯುತ್ತೆ. ಇವತ್ತಿಗೆ ನನಗೆ ಗೊತ್ತಿರೋ ಪ್ರಕಾರ ತುಂಬಾನೇ ದೊಡ್ಡ ದೊಡ್ಡ ಟೈಲರ್ಸ್ ಒಂದ್ ಟೈಮಲ್ಲಿ ಆಲ್ಟ್ರೇಷನ್ ಟೈಲರ್ಸ್ ಆಗಿದ್ರು. ಸೊ ಇವಾಗ ಟೈಮೇ ಇಲ್ಲ, ಮತ್ತೆ ಜನ ನಿಕ್ಕೊಂಡೆಲ್ಲ ಕೆಲಸ ಮಾಡಿಸ್ತಾರೆ. ಖಂಡಿತ ಆ ಥರನೂ ಬೆಳಿಬೋದು, ಬೆಳೆಯಕ್ಕಾಗಲ್ಲ ಅಂತಲ್ಲ. ಟೈಲರಿಂಗ್ ಕೆಲಸ ಅನ್ನೋದು ನಾವು ಕಲ್ತಿರ್ತೀವಿ, ನಮ್ಮ ಕೈಯಲ್ಲಿ ಕೆಲಸ ಇರುತ್ತೆ. ಸೊ ಇವಾಗೆಲ್ಲ ನಾ ಏನ್ ಕೋರ್ಸಸ್ಗಳನ್ನ ಮಾಡ್ತಾ ಇದ್ದೀನಿ, ಸೊ ಕೊಡೋದು 2000. ಏನು ಡಿಸೈನ್ ಕೋರ್ಸಿಗೆ ನಾನು ತಗೊಳ್ಳೋದು, ಅಷ್ಟು ಡಿಸೈನ್ಸ್ ಹೇಳ್ಕೊಟ್ಟು ತಗೊಳ್ಳೋದು ನಾನು ಕೇವಲ 2000 ರೂಪಾಯಿ. ಹೊರಗಡೆ ಹೋದ್ರೆ ನಿಮ್ಗೆ 10,000 ರೂಪಾಯಿ ಇರುತ್ತೆ ಡಿಸೈನ್ ಕೋರ್ಸ್ಗೆ. 10,000, 12,000 ಈ ತರ ಎಲ್ಲ ಚಾರ್ಜ್ ಮಾಡ್ತಾರೆ. ಬೇಸಿಕ್ ಏನ್ ಹೇಳ್ಕೊಡ್ತೀನಿ, ಸೊ ಅದನ್ನ ನಿಮ್ಗೆ ಸ್ಟಾರ್ಟಿಂಗ್ 4,500, 5,000 ಈ ತರ ಎಲ್ಲ ಚಾರ್ಜ್ ಮಾಡ್ತಾರೆ. ಆ ತರ ಎಲ್ಲ ದುಡ್ಡು ಕಟ್ಟಿ ಏನು ಕಲಿದಿರಾ ನನ್ನ ಹತ್ರ ಬಂದು ಸೇರ್ಕೊಂಡು ಸಕ್ಸಸ್ಫುಲ್ ಆಗಿ ಕಲ್ತಿರೋರು ಬಹಳಷ್ಟು ಜನ ಇದ್ದಾರೆ ನನ್ನ ಹತ್ರ ಸ್ಟೂಡೆಂಟ್ಸ್. ಓಕೆನಾ? ಸೊ ಅವ್ರು ಹೇಳಿರೋ ಮಾತಿನ ಮೇಲೆ ನಾನು ನಿಮ್ಗೆ ಇದನ್ನ ಹೇಳ್ತಾ ಇರೋದು. ಸೊ ಇಷ್ಟು ಕಟ್ಟದೆ ಅಷ್ಟು ಕಟ್ಟದೆ ನಾನು ಏನು ಕಟ್ಟಿಲ್ಲ, ನನ್ಗೇನು ಕಲ್ತಿಲ್ಲ ಮೇಡಮ್ ಅನ್ನೋ ಆನ್ಸರ್ಸೇ ಬರೋದು ನನಗೆ ಅವ್ರ ಹತ್ರ. ಏನು ಇವಾಗ ನಾನು ಒಂದು ಬೇಸಿಕ್ ಹೇಳ್ಕೊಡ್ತೀನಿ ಅಂತ ಅಂದ್ರೆ 2,000 ರೂಪಾಯಿ, ಕೇವಲ 2,000 ರೂಪಾಯಿ ಅಷ್ಟೇ ತಗೊಳ್ಳೋದು. ನೀವು ಕೊಟ್ಟಿರೋ ಅಮೌಂಟ್ ನನ್ನ ಹತ್ರ ಇರಲ್ಲ, ಆದ್ರೆ ಏನ್ ಕೈಯಲ್ಲಿ ನಾವು ಕೆಲಸ ಕಲ್ತಿರ್ತೀವಲ್ಲ ಅದು ನಮ್ಮ ಹತ್ರ ಸಾಯೋವರೆಗೂ ಇರುತ್ತೆ. ಇವಾಗ ಏನ್ ನಾನು ಇಷ್ಟೆಲ್ಲ ಸ್ಟಿಚ್ ಮಾಡ್ತೀನಿ, ಖಂಡಿತ ಎಷ್ಟೇ ಏಜ್ ಆದ್ರೂ ಅದ್ ನನ್ನ ಕೈಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ. ಅದನ್ನ ಯಾರು ಕಿತ್ಕೊಳಕ್ ಆಗಲ್ಲ. ನಾನೊಂದ್ ಸ್ವಲ್ಪ ಅಮೌಂಟ್ ಅನ್ನೋದು ಕಳ್ಕೊಂಡ್ಬಿಡ್ಬೋದು, ಆದ್ರೆ ಕೈಯಲ್ಲಿ ನನ್ನ ಕೆಲಸ ಯಾರು ಕಿತ್ಕೊಳಕ್ ಆಗಲ್ಲ. ಒಂದು ಏನು ಇಂಡಿಪೆಂಡೆಂಟ್ ಅಂದ್ರೆ ಒಂದು ನನಗೆ ಏನು ಇದಿರುತ್ತೆ, ಏನು ಒಂದು ಹೆಮ್ಮೆ ಇರುತ್ತೆ, ನನ್ನ ಕೈಯಲ್ಲಿ ಕೆಲಸ ಐತೆ, ನಾನು ಎಲ್ಲೋದ್ರೂ ಜೀವನ ಮಾಡೋ ಕೆಪಾಸಿಟಿ ಇದೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರುತ್ತೆ. ಅದು ಎಲ್ಲಾ ಹೆಣ್ಮಕ್ಳಿಗೂ ಬರ್ಬೇಕು. ಓಕೆನಾ? ಫ್ರೀ ಪ್ಲಾನ್ ಏನೂ ಇಲ್ಲ ಟೈಲರಿಂಗ್ ಶಾಪ್ ಓಪನ್ ಮಾಡಬೇಕೆ. ನನ್ನ ಗೈಡೆನ್ಸ್, ಟೈಲರಿಂಗ್ ಶಾಪ್ ಯಾರೆಲ್ಲ ಓಪನ್ ಮಾಡ್ತೀರಾ ಅಂತವರಿಗೆ 3 ಮಷೀನು, ಸ್ಟಿಚಿಂಗ್ ಮಷೀನು, ಜಿಗ್ಜಾಗ್ ಮಷೀನ್, ಓವರ್ಲಾಕ್ ಮಷೀನ್, 1 ಟೇಬಲ್, ಕತ್ರಿ ಟೇಪ್ ಇದ್ದೇ ಇರುತ್ತೆ. ನೀವು ಟೈಲರಿಂಗ್ ಕಲ್ತಕ್ ಹೋದಾಗ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನೀಟಾಗಿ ಸ್ಟಿಚಿಂಗ್ ಮಾಡುವಾಗ ಬೆಳಕು ನಿಮ್ಗೆ ನೀಟಾಗಿ ಕಾಣಬೇಕು. ಆ ತರ ಒಂದು 2-3 ಲೈಟ್ ಜಾಸ್ತಿ ಹಾಕೊಳ್ಸ್ಕೊಳ್ಳಿ. ಇಷ್ಟಿದ್ದು ಬಾಯಿ ತುಂಬಾ ಚೆನ್ನಾಗಿ ಮಾತಾಡೋದನ್ನ ಕಲ್ತ್ಕೊಳ್ಳಿ, ನಗ್ನಗ್ತಾ ಮಾತಾಡೋದನ್ನ ಕಲ್ತ್ಕೊಳ್ಳಿ. ಕೆಲವ್ರು ನೋಡಿದ್ರೆ ಟೈಲರಿಂಗ್ ಶಾಪ್ ಹೋದ್ರೆ ಮುಖ ಗಂಟ ಹಾಕೊಂಡಿರ್ತಾರೆ. ಕಸ್ಟಮರ್ಸ್ ಹೋಗ್ಬಿಟ್ಟು ಇವಾಗ್ಲೇ ಹಿಂಗೆ ಸ್ಟಿಚ್ ಆದ್ಮೇಲೆ ಏನಾದ್ರು ರಿಟರ್ನ್ ತಗೊಂಬಂದ್ರೆ ಆಲ್ಟ್ರೇಷನ್ ಮಾಡ್ಕೊಡ್ತಾರೋ ಇಲ್ವೋ ಅಂತ ಅಲ್ಲಿಂದ ಹಾಗೆ ವಾಪಸ್ ಬಂದ್ಬಿಡ್ತಾರೆ. ನಗ್ನಗ್ತಾ ಮಾತಾಡೋದು ಕಲ್ತ್ಕೊಳ್ಳಿ. ಕಸ್ಟಮರ್ಸ್ನ ಆದಷ್ಟು ಮಾತಾಡ್ತಾ ತುಂಬಾ ಜಾಸ್ತಿ ಕಸ್ಟಮರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕಸ್ಟಮರ್ಸ್ ಜಾಸ್ತಿ ನಿಮ್ಮ ಹತ್ರ ರೀಚ್ ಆಗ್ಬೇಕು, ಆ ರೀತಿ ಮಾಡ್ಕೊಳ್ಳಿ. ಇಷ್ಟಿದ್ರೆ ಸಾಕು, ಪ್ರೀ ಪ್ಲಾನ್ ಅಂತ ಏನು ಬೇಡ. ಮೇಯ್ನು ಎಷ್ಟೇ ಇವಾಗ ಶಾಪ್ ಬೆಳೆದ್ಮೇಲೆ ಎಷ್ಟೇ ಕೆಲಸ ಬರ್ಲಿ ನಾನು ಅದನ್ನ ಕೂತ್ಕೊಂಡು ಮಾಡ್ತೀನಿ. ಸೊ ಈಗ ಉದಾಹರಣೆಗೆ ಅಂದ್ರೆ ಹೇಳಿದ್ನಲ್ಲ, ಹಬ್ಬ ಎಲ್ಲಾರು ನಾಳೆ ಹಬ್ಬ ಅಂದ್ರೆ ಒಂದ್ ವಾರದಿಂದ ರೆಡಿ ಆಗ್ತಿರ್ತಾರೆ ಮನೆಯಲ್ಲಿ. ಮನೆ ಕ್ಲೀನ್ ಮಾಡೋದು ಅದು ಇದು ಎಲ್ಲ. ನಮ್ಮ ಮನೆಯಲ್ಲಿ ಹೇಗ್ ಗೊತ್ತಾ, ಇವತ್ ರಾತ್ರಿ 11 ಗಂಟೆವರೆಗೂ ಬಟ್ಟೆ ಹೊಲಿಯೋದು, ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡೋದು. ಹಬ್ಬ ಮಾಡೋಷ್ಟೊತ್ತಿಗೆ ಸಂಜೆ 8 ಗಂಟೆ ಆಗಿರುತ್ತೆ. ಕೆಲವೊಂದು ಹಬ್ಬಗಳಲ್ಲಿ ಕೂತ್ಕೊಂಡು ಸ್ಟಿಚ್ ಮಾಡ್ತಾ ಇರ್ತೀನಿ. ಸೊ ಏನು ಮಾಡಕ್ಕಾಗಲ್ಲ, ನಾನು ಆರಿಸ್ಕೊಂಡಿರೋ ಫೀಲ್ಡೇ ಅಂತದ್ದು. ಸೊ ಬೇರೆಯವ್ರಿಗೆ ಹಬ್ಬಕ್ಕೆ ರೆಡಿ ಮಾಡ್ಬೇಕು ಬೇರೆಯವ್ರನ್ನ ಅಂದ್ರೆ ನಾನು ಅವತ್ತು ಕೂತ್ಕೊಂಡು ಸ್ಟಿಚ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಸೊ ಈ ತರ ಮಾಡಿದಾಗ ಮಾತ್ರ ಟೈಲರಿಂಗ್ ಕೆಲಸ ಸಕ್ಸಸ್ ಆಗೋದು. ವಾರದಲ್ಲಿ 4 ದಿವಸ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಅಲ್ಲಿ ಆ ಊರು ಈ ಊರು ತಿರ್ಗಾಡ್ಕೊಂಡಿದ್ರೆ ಕಸ್ಟಮರ್ಸು ಬರಲ್ಲ, ಕೆಲ್ಸನೂ ಮಾಡಲ್ಲ, ಕೈಯಿಂದ ಬಾಡಿಗೆ ಕಟ್ಟಬೇಕು ಶಾಪ್. ಓಕೆನಾ? ಸೊ ಇದಿಷ್ಟು ಟೈಲರಿಂಗ್ ಶಾಪ್ ಓಪನ್ ಮಾಡ್ಲಿಕ್ಕೆ ನಿಮಗೆ ಬೇಕಾಗಿರುವಂತಹ ಡೀಟೇಲ್ಸ್, ನಾಟ್ ಅ ಪ್ರೀ ಪ್ಲಾನ್, ಡೀಟೇಲ್ಸ್. ಓಕೆನಾ? ಈ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಫೆಬ್ರವರಿ 27ನೇ ತಾರೀಕಿಂದ ಡಿಸೈನ್ ಕೋರ್ಸ್. ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ ಅಂತವರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.
ಥ್ಯಾಂಕ್ ಯು.